ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಇನ್ನು ದೇಶದ ಆರ್ಥಿಕ ವಿಚಾರ ಅಂತ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ 8ನೇ ಬಾರಿಗೆ ಬಜೆಟ್ ಅನ್ನು ನಾಳೆ ಮಂಡಿಸ್ತಾ ಇದ್ದಾರೆ. ಸಹಜವಾಗಿ ಕುತೂಹಲ ಅನ್ನೋದು ಹೆಚ್ಚಾಗಿದೆ. ಎಷ್ಟರ ಮಟ್ಟಿಗೆ ವಿಚಾರಗಳು ಹೊರಗೆ ಬರ್ತಿದ್ದಾವೆ ಅಂತ ನೋಡೋದಾದರೆ GDP ವಿಚಾರದಲ್ಲಿ ಮತ್ತು ದೇಶದ ಆರ್ಥಿಕತೆಯ ವಿಷಯದಲ್ಲಿ ದೇಶದ ಸಾಲದ ಪ್ರಮಾಣ ಎಷ್ಟರ ಮಟ್ಟಿಗೆ ಹೆಚ್ಚಿಗೆ ಆಗ್ತಾ ಇದೆ, ಅಭಿವೃದ್ಧಿ ಪಥದಲ್ಲಿ ನಿಜಕ್ಕೂ ಕೂಡ ಭಾರತ ಸಾಗ್ತಾ ಇದೆಯಾ, ಬಜೆಟ್ ಅನ್ನೋದನ್ನು ಯಾವ ರೀತಿ ವಿನಿಯೋಗಿಸ್ತಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅಂದ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿ ಕೊಟ್ಟರು ಕೂಡ ನಿರ್ಮಲಾ ಕೊಡಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿಗಳಿದ್ದಾವೆ. ಹಾಗಾಗಿ ಬಜೆಟ್ ಅನ್ನೋದು ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೇಶದ 25-26ನೇ ಸಾಲಿನ ಬಜೆಟ್ ಅಂದಾಗ ದೇಶದ ನಿರೀಕ್ಷೆಗಳೇನು, ಕರ್ನಾಟಕದ ನಿರೀಕ್ಷೆಗಳೇನು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆಯನ್ನು ಮಾಡೋಣ. ನಾನು ದಿವೇಶ್ರೀ. ತೆರಿಗೆ 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 ಈ ತೆರಿಗೆಯಿಂದ ಜನಸಾಮಾನ್ಯರು ಹೈರಾಣಾಗಿರೋದು ಅಕ್ಷರಶಃ ಸತ್ಯ. ದೇಶದ ಅಭಿವೃದ್ಧಿ ಆಗಬೇಕು, ಅದಕ್ಕೆ ತೆರಿಗೆ ಕೊಟ್ಟೋದಕ್ಕೆ ಜನ ಕೂಡ ಸಿದ್ಧ ಇರ್ತಾರೆ. ಆದರೆ ಆ ರಕ್ತವನ್ನು ಹೀರುವಂಥ ಪರಿಸ್ಥಿತಿ ಇದೆ, ಉಸಿರುಗಡ್ತಾ ಇದೆ. ಈ ಥರದ ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ. ಹಾಗಾಗಿ ಈ ಬಾರಿಯ ಬಜೆಟ್ ಮೇಲೆ ಸ್ವಲ್ಪ ಹೆಚ್ಚಿನ ನಿರೀಕ್ಷೆ ಇದೆ. ಸ್ವಲ್ಪ ಲಿಬರ್ಟಿ ಕೊಡಿ ಈ ತೆರಿಗೆಯ ವಿಚಾರದಲ್ಲಿ ಅಂತ. ರೈಟ್, ಶನಿವಾರ ಕೇಂದ್ರ ಸರ್ಕಾರದ ಆಯವ್ಯಯ ಮಂಡನೆಯಾಗುತ್ತೆ. ಸತತ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಆದಾಯ ತೆರಿಗೆಯಲ್ಲಿ 3 ಮಹತ್ವದ ಬದಲಾವಣೆಯ ಸಂಭವ ಇದೆ. ನೋಡಬೇಕು ಯಾವುದಾ 3 ಮಹತ್ವದ ಬದಲಾವಣೆ. ಈ ಸಲ ವಿಶೇಷವಾಗಿ ಮಧ್ಯಮ ವರ್ಗ ಅಂದಾಗ ಮಹಾ ಜಾಕ್ಪಾಟ್ನ ನಿರೀಕ್ಷೆ ಹೆಚ್ಚಾಗಿದೆ. ಎಷ್ಟರ ಮಟ್ಟಿಗೆ ಟೀಕೆ ಟಿಪ್ಪಣಿಗಳು ಅಂದ್ರೆ ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ತಾಯಿ ಮಹಾಲಕ್ಷ್ಮಿ ಆಕೆ ಕೊಟ್ಟರು ಕೂಡ ಈ ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತ. ಅದು ನಿಜವೇ? ನೋಡಬೇಕು. ಎಲ್ಲದಕ್ಕೂ ತೆರಿಗೆ ಹಾಕಿ ದೇಶದ ಜನರ ರಕ್ತವನ್ನು ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರು ಹೇರ್ತಾ ಇದ್ದಾರಾ? ಅದಕ್ಕೂ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಇನ್ನು ಹೆಚ್ಚಿದ ಕೇಂದ್ರದಿಂದ ಕಾರ್ಪೊರೇಟ್ ಬಜೆಟ್ ಆರೋಪ, ಇದು ನೋಡಿ ವ್ಯಾಲಿಡ್ ವಿಚಾರ. ಬೆಳೆಸೋದು ಅವರಿಗೆ ಬೇಕಾದವ್ರನ್ನಷ್ಟೇ ಬೆಳೆಸ್ತಾ ಇದ್ದಾರೆ. ಮಧ್ಯಮ ವರ್ಗ ಬಡವರ್ಗ ಅಂದರೆ ಲೆಕ್ಕಕ್ಕೆ ಇಲ್ಲ. ವಿದೇಶಗಳು ಅಂತ ಸಂದರ್ಭದಲ್ಲಿ ದೇಶದ ಬಡತನದ ಪರಿಸ್ಥಿತಿ ಹೇಗಿದೆ ಅಂತ ಪ್ರತಿಪಕ್ಷಗಳು ಆಗಾಗ ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಬಜೆಟ್ ಅಂದಾಗ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಟ್ ಇಸ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಿರ್ಮಲಾ ಸೀತಾರಾಮನ್ ಅಂದಾಗ ಒಬ್ಬ ಮಹಿಳೆಯಾಗಿ 8ನೇ ಬಾರಿಗೆ ಬಜೆಟನ್ನು ಮಂಡಿಸ್ತಾ ಇರೋದು ಎಷ್ಟು ವಿಶೇಷವೋ, ಒಬ್ಬ ಹೆಣ್ಮಗಳ ಕರೆಯಲ್ಲಿ ದೇಶದ ಆರ್ಥಿಕತೆ ಇದೆ. ಹಾಗಾಗಿ ಅಳದು ತೂಗಿ ಲೆಕ್ಕಾಚಾರ ಹಾಕಿ ರಾಜ್ಯಗಳನ್ನು ವಿಂಗಡಿಸಿ ರಾಜ್ಯಗಳಿಗೆ ಅನುದಾನವನ್ನು ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಬಡ ರಾಜ್ಯಗಳು ಅಂದಾಗ ಅವುಗಳನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ, ಇನ್ನು ಶ್ರೀಮಂತ ರಾಜ್ಯಗಳು ಅಂತ ನಾವೇನಾದರೂ ಕರಿತೀವಿ ಅನ್ನೋದಾದರೆ ಅವರು ಆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು. ಆ ನಿಟ್ಟಿನಲ್ಲೂ ಯೋಚನೆಯನ್ನು ಮಾಡಬೇಕಾಗತ್ತೆ. ಮತ್ತು ಭಾರತ ಅಂದಾಗ ಅಭಿವೃದ್ಧಿ ಆಗಲೇಬೇಕು ನಿಜ, ಆದರೆ ಸಾಲದ ಪ್ರಮಾಣ ಅನ್ನೋದು ಹೆಚ್ಚಾಗಬಾರ್ದು. ಆ ಲಿಮಿಟೇಷನ್ಸ್ ಅದನ್ನು ಕ್ರಾಸ್ ಮಾಡದೆ ಸಾಲವನ್ನು ತೆಗೆದುಕೊಂಡು ಇಲ್ಲಿ ಬಜೆಟನ್ನು ಮಂಡನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ NDA ಸರ್ಕಾರದ ಈ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಈ ಬಜೆಟ್ನ ಬಗ್ಗೆ ಖಂಡಿತವಾಗ್ಲೂ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಐಟಿ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂತಹ ಹೇಮಂತ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ಐಟಿ ನಮ್ಮ ಕಾರ್ಯಕ್ರಮದಲ್ಲಿ ಕೈಗಾರಿಕೋದ್ಯಮಿ ಆಗಿರುವಂತಹ ಡಿ ಮುರಳೀಧರ್ ಅವರಿದ್ದಾರೆ. ನಮಸ್ಕಾರ. ಹೇಮಂತ್ ಸರ್, ನೀವು ಹೇಳಬೇಕು 2025-26ನೇ ಸಾಲಿನ ಬಜೆಟ್ ಮಂಡನೆ ಆಗ್ತಾ ಇದೆ. ನಾಳೆ ಒಂದಷ್ಟು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ. ನಾನು ಆಗಲೇ ಹಲವಾರು ಆಯಾಮಗಳನ್ನು ಹೇಳ್ತಾ ಇದ್ದೆ. ದೇಶ ಅಭಿವೃದ್ಧಿಯೂ ಆಗಬೇಕು, ಜನಸಾಮಾನ್ಯರಿಗೆ ಬರ್ಡನ್ನೂ ಆಗಬಾರ್ದು, ಮತ್ತು ಸಹಜವಾಗಿ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ ಬಜೆಟ್ ಅಂದಾಗ. ಎಲ್ಲಿ ಯಾವುದು ದುಬಾರಿ ಆಗಬಹುದು, ಈ ರೀತಿಯ ಒಂದಷ್ಟು ನಿರೀಕ್ಷೆಗಳು. ಹಾಗಾಗಿ ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಈ ಬಜೆಟ್ ಬಗ್ಗೆ ಅಂತ? ಮ್ಯಾಮ್, ಪ್ರಪಂಚ ಈಗ ತುಂಬ ಮಧ್ಯದಲ್ಲಿದೆ. ಯಾವ ಮಧ್ಯದಲ್ಲಿದೆ ಅಂದರೆ ರಷ್ಯಾ ಯುಕ್ರೇನ್ ವಾರಲ್ಲಿದೆ, ಗಾಜಾ ವಾರ್ ಆಗಿದೆ, ಪ್ಯಾಲೆಸ್ಟೈನ್ ವಾರ್ಗಳಾಗಿದೆ, ಇಸ್ರೇಲ್ ಅಂತ ರಾಜ್ಯಗಳು, ಅಮೇರಿಕಾ, ಜರ್ಮನಿ, ಯುರೋಪಿಯನ್ ಕಂಟ್ರಿಗಳಿಗೆ ಈ ವಾರ್ಗಳಿಗೆಲ್ಲ ದುಡ್ಡುಗಳನ್ನು ಕೊಟ್ಟು ಹಲವಾರು ಅವರ ದೇಶದ ಎಕನಾಮಿಕ್ ಕಂಡೀಷನ್ಸು ಒಂದು ಸ್ವಲ್ಪ ಇನ್ಸ್ಟೇಬಲ್ ಆಗಿದೆ. ಭಾರತ ಇವಾಗ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಸ್ಟೇಜಲ್ಲಿದೆ. ಏನು ಈ ಸ್ಟೇಜು ಅಂದರೆ, ನಮ್ಮ ಸರ್ಕಾರ ಇಡೀ 76 ವರ್ಷದಲ್ಲಿ, ದಟ್ ಮೀನ್ಸ್ ಫ್ರಮ್ ದ ಇಂಡಿಪೆಂಡೆನ್ಸ್, ಹೈಯೆಸ್ಟ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇಸ್ ಡನ್ ಆನ್ ಗವರ್ನಮೆಂಟ್ ಪ್ರಾಜೆಕ್ಟ್ಸ್. ಗವರ್ನಮೆಂಟ್ ಪ್ರಾಜೆಕ್ಟ್ಗಳ ಮೇಲೆ ಹಲವಾರು ದುಡ್ಡುಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ GDP ಎಲ್ಲೋ ಒಂದು 6%, 6.5% ಮೇಲೆ ದಾಟಿ ಹೋಗ್ತಾ ಇಲ್ಲ.
ಆದರೂ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ನಮ್ಮ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ಸು ಲಾಸ್ಟ್ ಇಯರ್ ದಟ್ ಈಸ್ 24 ಈ ವರ್ಷ ತುಂಬ ಕಮ್ಮಿ ಆಗಿದೆ. ಮತ್ತು FII ಇನ್ವೆಸ್ಟ್ಮೆಂಟ್ಸು ಕೂಡ ಈಗ ಒಂದು 3 ತಿಂಗಳಿಂದ ತುಂಬ ದುಡ್ಡುಗಳನ್ನ ತೊಗೊಂಡು ಹೋಗ್ತಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ಸರ್ಕಾರದ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ. ಕೋವಿಡ್ ಆಯಿತು, ಕೋವಿಡನ್ನು ಹೇಗೋ ಸಾಲ ಸೋಲ ಮಾಡಿ ಹಂಗೂ ಹಿಂಗೂ ತೂಗಿಸ್ಕೊಂಬಂದರು. ಈಗ ಪ್ರಪಂಚದಲ್ಲಿರೋ ಈ ಪ್ರಾಬ್ಲಮ್ಸ್ಗಳಿಂದ ಎಕನಾಮಿಕ್ಸ್ ದಟ್ ಮೀನ್ಸ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋದು ಹಲವಾರು ರೀತಿ ಆಗ್ತಿದೆ. ಚೈನಾ ಎಲ್ಲೋ ಒಂದು ಕಡೆ ಅದರ ಸುಪ್ರಿಮಸಿನ ಈಗ ಎಸ್ಟಾಬ್ಲಿಷ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಫುಟ್ ಬರ್ತಾ ಇದೆ. ಟ್ರಂಪ್ ಮತ್ತೆ ಬಂದಿದ್ದಾರೆ. ಅವರ ಎಕನಾಮಿಕ್ ಪಾಲಿಸೀಸ್ ಯಾವ ಥರ ಇರುತ್ತೆ ಅನ್ನೋದು ನಮ್ಮ ದೇಶದ ಮೇಲೆ ತುಂಬ ಹಲವಾರು ಬೀಳುತ್ತೆ. ಈ ಆ್ಯಂಗಲ್ಗಳನ್ನ ಇಟ್ಕೊಂಡು ನೋಡಿದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಯಂ ಖರ್ಚು ದಟ್ ಮೀನ್ಸ್ ಸರ್ಕಾರದ ದುಡ್ಡುಗಳನ್ನು ಖರ್ಚು ಮಾಡಿ ಪ್ರಾಜೆಕ್ಟ್ಗಳನ್ನು ಜಾಸ್ತಿ ಮಾಡ್ತಾರೆ. ಇದು ಫಸ್ಟ್. ಇದರಲ್ಲಿ ಸರ್ಕಾರದಲ್ಲಿ ಒಂದು ಫೇಸ್ ಆಗ್ತಾ ಇರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ FDI ಅಟ್ರಾಕ್ಟ್ ಆಗ್ತಿಲ್ಲ. FDI ಅಟ್ರಾಕ್ಟ್ ಆಗದೇ ಇರೋದಕ್ಕೆ ಕಾರಣ ಏನು ಅಂದರೆ ಜಿಯೋಪಾಲಿಟಿಕ್ಸ್ ತುಂಬ ಅಸ್ತವ್ಯಸ್ತವಾಗಿದೆ. ಮೂರನೇದೇನು, ಸರ್ಕಾರ ಹಲವಾರು ಯೋಜನೆಗಳನ್ನು ಈಗಾಗಲೇ ಕೊಟ್ಟುಬಿಟ್ಟಿದೆ. ಇದನ್ನು ನಾನು ವೀಕ್ಷಕರಿಗೆ ಅರ್ಥ ಮಾಡಿಸ್ಬೇಕು. ನಮ್ಮ ಹತ್ರ ಒಂದು 100 ರೂಪಾಯಿ ಇದೆ ಅಂದರೆ ಒಂದು ಬಜೆಟ್ ಅನ್ನೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಮಾಡೋ ಬಜೆಟ್ ಇದ್ದಂಗೆ. ನಿಮ್ಮ ತಂದೆ ತಾಯಿ ಒಂದು 10,000 ರೂಪಾಯಿ ಬರುತ್ತೆ ಅಂದರೆ ಅದರಲ್ಲಿ ಈಗಾಗಲೇ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮೋಟ್ರ್ ಬಿಲ್ಲು ಅಂತ ಹೇಳಿ ಎಲ್ಲ ದುಡ್ಡುಗಳು ತೆಗೆದು ನಿಮ್ಮ ಅಪ್ಪ ಅಮ್ಮನವ್ರ ಹತ್ರ ಒಂದು 2,000ನೋ 3,000ನೋ ತಿಂಗಳು ಉಳಿಯುತ್ತೆ. ಆ 2,000-3,000ದಲ್ಲೂ ಕೂಡ ಸಂಸ್ಥೆ ಈಗಾಗಲೇ ನಾವು ಕಿಸಾನ್ ಯೋಜನೆ ಅಂತ ಹೇಳಿ ಧನ ಯೋಜನೆ ಅಂತ ಕೊಡ್ತೀವಿ. ನಮ್ಮ ಇನ್ಶೂರೆನ್ಸ್, ಓಲ್ಡ್ ಏಜ್ ಇನ್ಶೂರೆನ್ಸ್ ಅಂತ ಕೊಡ್ತಾ ಇದ್ದೀವಿ. ದರ್ ಆರ್ ಲಾಟ್ ಆಫ್ ಸ್ಕೀಮ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಸರ್ಕಾರದ ಬೊಕ್ಕಸದಲ್ಲಿ ಇದೆಲ್ಲ ಕೊಟ್ಟಾದ ಮೇಲೆ ಸ್ವಲ್ಪ ದುಡ್ಡು ಉಳಿಯುತ್ತೆ. ಆದರೆ ಒಂದು ಸೂಕ್ಷ್ಮವಾಗಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಸರ್ಕಾರ ಅತಿಯಾಗಿ ಸಾಲನೂ ಮಾಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಈಗ ಸಾಲನೂ ಮಾಡ್ತಾ ಇದೆ. ಯಾಕೆ ಅಂದರೆ ಅವರ ಪ್ರಾಜೆಕ್ಟ್ಗಳನ್ನು ತಗೊಳ್ಳೋದಕ್ಕೆ. ಆದರೆ ಇದರಲ್ಲಿ ಒಂದು ಶ್ರೀಸಾಮಾನ್ಯನಿಗೆ ಬೇಕಾಗಿರೋದು 3 ವಿಷಯ. ನನ್ನ ಸಾಮಾನ್ಯ ಏನಾಗುತ್ತೆ, ಹಾನೆಸ್ಟಾಗಿ ಹೇಳಬೇಕು ಅಂದರೆ ಶ್ರೀಸಾಮಾನ್ಯರಿಗೆ ಅಬ್ಬಬ್ಬ ಅಂದರೆ ಒಂದು 10,000 ರೂಪಾಯಿ ಈ ಕಡೆ ಆ ಕಡೆ ಬರ್ಬೋದು ಅನ್ನೋದು ಬಿಟ್ಟರೆ, ನಾವು ಒಂದು ಜೀವನದ ಇದು ನಮ್ಮ ದೇಶ ಒಂದು ಗಾಡಿ ಅನ್ನೋದಾದರೆ ನಾವೇ ಟಯರ್ಸು. ನಾವು ನಡೆದ್ರೇ ಸರ್ಕಾರ ನಡೆಯೋದು. ಮಿಡಲ್ ಕ್ಲಾಸ್ ನಡೆದ್ರೇ ಸರ್ಕಾರ ನಡೆಯೋದು. ಆದ್ದರಿಂದ ತುಂಬ ಅಪೇಕ್ಷೆಗಳು ಬರಬಾರ್ದು. ಯಾತಕ್ಕೆ ನಾನು ಹೇಳ್ತೀನಿ ಅಂದರೆ ಇನ್ನೂ 4 ವರ್ಷ ಈ ಸರ್ಕಾರಕ್ಕೆ ಟೈಮ್ ಇದೆ. ತುಂಬ ದೊಡ್ಡ ದೊಡ್ಡ ಯೋಜನೆಗಳಾಗಲಿ ಎಕ್ಸಮ್ಷನ್ಸ್ ಆಗಲಿ ತುಂಬ ಕೊಡದೇ ಇರಬಹುದು. ಯಾಕೆಂದರೆ ಈ ಸರ್ಕಾರಕ್ಕೆ ಇನ್ನೂ ಒಂದು 2 ವರ್ಷ ಆದಮೇಲೆ ಕೊಡೋ ಸಾಧ್ಯತೆಗಳು ಜಾಸ್ತಿ ಇದೆ. 2 ವರ್ಷ ಆದಮೇಲೆ ಕೊಡ್ಬೋದು ಅನ್ನೋದು ಸಾಧ್ಯತೆ ಇದೆ. ಏನೋ ಇವಾಗ ಬೆಣ್ಣೆ ಮೇಲೆ ಸೌರದಂಗೆ ಇವಾಗ ಒಂದು 7-6 ಲಕ್ಷ ಇದ್ರೆ ಒಂದು 7 ಲಕ್ಷ ಕೊಡ್ತೀನಿ ಅಂತ ಹೇಳಿ ಏನೋ ಒಂದು ಮಾಡ್ಬೋದೇ ಹೊರತು ಈಗಿರೋ ಎಕನಾಮಿಕ್ ಕಂಡೀಷನ್ಸ್ನಲ್ಲಿ ಆ ಸ್ವಾತಂತ್ರ್ಯ ಸರ್ಕಾರಕ್ಕೆ ಇಲ್ಲದೆ ಇರಬಹುದು. ಎರಡನೇದೇನು ಅಂದರೆ ಈ ಸರ್ಕಾರದ ಒಂದು ಒಳ್ಳೆ ಅವಕಾಶ ಏನು ಅಥವಾ ಒಂದು ಅಭ್ಯಾಸ ಏನಿದೆ ಅಂದರೆ, ನಮ್ಮ ದೇಶದಲ್ಲಿ ಒಂದು ಅಮೇರಿಕಾ ಕಂಪೇರ್ ಮಾಡಿ ನೋಡೋಣ. ಒಂದು ಅಮೇರಿಕಾ ಅವರು ಒಂದು 5 ವರ್ಷಕ್ಕೆ, 10 ವರ್ಷಕ್ಕೆ, 25 ವರ್ಷಕ್ಕೆ, 50 ವರ್ಷಕ್ಕೆ, 100 ವರ್ಷಕ್ಕೆ ಅಂತ ಪ್ಲಾನ್ ಹಾಕ್ತಾರೆ. ನಮ್ಮ ದೇಶದಲ್ಲಿ ಹಲವಾರು ವರ್ಷಗಳಿಂದ ನಾವು ಒಂದು 5 ವರ್ಷದ ಪ್ಲಾನ್ ಮೇಲೆ ನಾವು ಮುಂಚೆ ಹೋಗೇ ಇಲ್ಲ. ಕರೆಕ್ಟ್. ಪಂಚವಾರ್ಷಿಕ ಯೋಜನೆ ಅಂತ ಇಟ್ಕೊಂಡ್ವಿ, ಹಲವಾರು ತೊಂದರೆಗಳಾಯಿತು. ಆದರೆ ಈ ಪರ್ಟಿಕ್ಯುಲರ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ರೈಲ್ವೆ ಟ್ರ್ಯಾಕನ್ನು ಡಬಲ್ ವ್ಯಾಗನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಏನಕ್ಕಿದೆ ಅನ್ನೋ ಮುಖ್ಯ ಅಂದರೆ ಈಗಾಗಲೇ ಎಕ್ಸಿಸ್ಟಿಂಗ್ ಲೈನು 120% ಕೆಪಾಸಿಟಿಲಿ ಓಡ್ತಾ ಇದೆ. ಇಷ್ಟು ವರ್ಷ ಬೇಕಾಯ್ತಾ ಇವ್ರಿಗೆ ರಿಯಲೈಸ್ ಆಗೋದಕ್ಕೆ? ಲಾಸ್ಟ್ 2 ವರ್ಷದಿಂದ ಇದನ್ನು ಕೈ ಹಾಕಿದ್ದಾರೆ, ಈಗ ಒಂದು 3-4 ವರ್ಷದಿಂದ. ಸೊ ಪ್ಯಾರಲಲ್ ಲೈನ್ ಬರುತ್ತೆ. ಇದರಿಂದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ. ಎಲ್ಲೋ ಒಂದು ಕಡೆ ಗೋಲ್ಡನ್ ನಮ್ಮ ಕಾರಿಡಾರ್ಸ್ ದಟ್ ಮೀನ್ಸ್ ರೋಡ್ ಲೈನ್, ವಾಟರ್ ಲೈನ್, ನೇವಿ, ಈ ರೈಲ್ವೇಸ್ ಎಲ್ಲದನ್ನೂ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಫೆಸಿಲಿಟಿ ಏನಾಗ್ತಿದೆ ಅಂದರೆ ಇಂಡಸ್ಟ್ರಿಗೆ ತುಂಬ ಫೆಸಿಲಿಟೇಟ್ ಆಗುತ್ತೆ ಇನ್ನೊಂದು 5 ವರ್ಷದಲ್ಲಿ. ಯಾಕೆ ಅಂದರೆ ಚೈನಾ ಅವರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ಮಚ್ ಚೀಪರ್ ದೆನ್ ಅವರ್ಸ್. ಕರೆಕ್ಟ್. ಇವರನ್ನ ಲಾಂಗ್ ಟರ್ಮ್ ಬಿಸ್ನೆಸ್ ನಾವು ಮಾಡಬೇಕು ಅಂತ ಹೇಳಿದರೆ ನಮ್ಮ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್ ಇವೆಲ್ಲ ಕಮ್ಮಿ ಆಗಬೇಕು. ಆ ದೃಷ್ಟಿಯಲ್ಲಿ ಇವರು ಒಳ್ಳೆ ಹೆಜ್ಜೆ ಇಡ್ತಾರೆ. ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ನಮ್ಮ 5G ಇಂಟರ್ಕನೆಕ್ಟು ನಮ್ಮ 6 ಲಕ್ಷದ ವಿಲೇಜ್ಗಳಿದೆ, ಈ ವಿಲೇಜ್ಗಳಿಗೆ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಹಲವಾರು ಯೋಜನೆಗಳು ತರ್ತಾರೆ. ಯಾಕೆಂದರೆ ವಿ ಆರ್ ಮೂವಿಂಗ್ ಇನ್ ಟು AI ಏರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಎಲ್ಲ ಶ್ರೀಸಾಮಾನ್ಯನಿಗೆ ತಲುಪಬೇಕು ಅಂದರೆ ಅಲ್ಲಿ ಇಂಟರ್ನೆಟ್ ಇರಬೇಕು. ಆ ಇಂಟರ್ನೆಟ್ ಯೋಜನೆಗಳಿಗೆ ಹಲವಾರು ದುಡ್ಡುಗಳನ್ನ ಕೊಡ್ತಾರೆ.
ಈಗಾಗಲೇ ಓಲ್ಡ್ ಏಜ್ ಈಗಾಗಲೇ ಹೇಳಿಬಿಟ್ಟಿದ್ದಾರೆ, 70 ವರ್ಷದ ಮೇಲ್ಪಟ್ಟವರಿಗೆ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ನಾವು ಹೇಳಿದ್ದಾರೆ. ಅದು 6 ಕೋಟಿ ಫಲಾನುಭವಿಗಳಿದ್ದಾರೆ. ಅದಕ್ಕೆ ಕೂಡ ಇವರು ಬಜೆಟ್ ಎತ್ತಿಡಬೇಕು. ಅಷ್ಟೇ ಅಲ್ದಿರ ಇವರು 3 ಕೋಟಿ ಇನ್ನೂ ಹೊಸ ಮನೆಗಳನ್ನು ಕಟ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು 5,36,000 ಕೋಟಿ ರೂಪಾಯಿ ಅದಕ್ಕೆ ಸೆಗ್ರಿಗೇಟೆಡ್ ಆಗಿ ಮೀಸಲಿಡಬೇಕಾಗುತ್ತೆ. ಇದು ಬಿಟ್ಟು ಪ್ರತಿಯೊಂದು ರಾಜ್ಯದ ಬೇಡಿಕೆಗಳಿರುತ್ತೆ. ಕರೆಕ್ಟ್. ಈ ಪ್ರತಿಯೊಂದು ರಾಜ್ಯದ ಬೇಡಿಕೆಗಳನ್ನು ಎಷ್ಟು ಪೂರೈಸೋಕ್ಕಾಗತ್ತೆ ಅನ್ನೋದು ಕಮ್ಮಿ ಇದೆ. ಇದರಲ್ಲೊಂದು ಇನ್ನೊಂದು ಸೂಕ್ಷ್ಮವಾಗಿ ವಿಷಯ ಹೇಳಬೇಕು ಅಂದರೆ, ಹಲವಾರು ಒಂದು 3-4 ವರ್ಷದಿಂದ ನೋಡಿದರೆ, ಈಗ ಒಂದು ತೆಲಂಗಾಣಗೆ ಒಂದು ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಸಿಕ್ಕಿದರೆ, ಸೌತ್ ಇಂಡಿಯಾಗೆ ಎಲ್ಲೋ ಒಂದು ಕಡೆ ಸಿಂಹ ಪಾಲು ಅಥವಾ ಅವರಿಗೆ ಸೇರಬೇಕಾಗಿರೋ ಪಾಲು ಕಮ್ಮಿ ಬರ್ತಿದೆ. ಕಾರಣ ಏನಕ್ಕೆ ಅಂತ ಹೇಳಿದರೆ, ಇದು ನಾರ್ತ್ ಇಂಡಿಯಾನ ಈಗಾಗಲೇ ಇದನ್ನೊಂದು ಡಿಬೇಟಲ್ಲಿ ನಾನು ಮಾತಾಡಿದ್ದೆ ಕೂಡ. ಹೌದು, ನಾವು ಹೇಗಿದ್ರೂ ಸುಭಿಕ್ಷವಾಗಿದ್ವಿ ಅಂದ್ಬಿಟ್ಟು ನಾರ್ತ್ ಇಂಡಿಯಾ ಅಷ್ಟು ಬೆಳೆದಿರಲಿಲ್ಲ. ಈಗ ನಾರ್ತ್ ಈಸ್ಟ್ ಡೆವಲಪ್ ಮಾಡೋದು, ಚೈನೀಸ್ ಬಾರ್ಡರ್, ಇವಾಗ ಬಾರ್ಡರ್ ಪ್ರಾಬ್ಲಮ್ ಆಗಿದೆ. ಬಾಂಗ್ಲಾದೇಶ್ ಜೊತೆ ನಮ್ಮ ಶೇಖ್ ಹಸೀನಾ ಅವರು ಇಲ್ಲದೆ ಇರೋದ್ರಿಂದ ಬಾರ್ಡರ್ ಸಮಸ್ಯೆ ಆಗಿರೋದ್ರಿಂದ ನಮ್ಮ ಸೈನಿಕರ ಸರಹದ್ದು ಕಾಯೋ ಜಾಗಗಳು ಸಾವಿರಾರು ಕಿಲೋಮೀಟರ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಎಕ್ವಿಪ್ಮೆಂಟ್ಸ್ ಕೊಂಡ್ಕೋಬೇಕಾಗಿದೆ, ವೆಪನರಿ ಸಿಸ್ಟಮ್ ಕೊಂಡ್ಕೋಬೇಕಾಗಿದೆ. ದೇಶ ಈಗ ವಲ್ನರಬಲ್ ಸ್ಟೇಟಲ್ಲಿದೆ. ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮೂರೂ ಕಡೆ ನಮ್ಮನ್ನು ನಾವು ಗಡಿನ ಕಾಯ್ಕೋಬೇಕಾಗಿದೆ. ಇದರಿಂದ ಡಿಫೆನ್ಸ್ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಆಗುತ್ತೆ. ಇಂಥ ಪ್ರೈಮರಿ ಸೆಕ್ಟರ್ಸ್ನಲ್ಲಿ ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಏನಂದರೆ ಡಿಫೆನ್ಸ್, ಗಡಿನ ಭದ್ರ ಮಾಡೋದಕ್ಕೆ ವೆಪನರಿ ಸಿಸ್ಟಮ್, ಇದನ್ನು ಮಾಡೋದಕ್ಕೆ ದುಡ್ಡುಗಳ ಖರ್ಚು ಚೆನ್ನಾಗಿ ಮಾಡುತ್ತೆ ಕೂಡ. ಇಸ್ರೋಗೆ ಇವರು ನಥಿಂಗ್ ಲೆಸ್ ದ್ಯಾನ್ ಈ ವರ್ಷ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಇನ್ನೂ 3,600 ಕೋಟಿ ಎಕ್ಸ್ಟ್ರಾ ಕೊಡಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಯಾಕೆಂದರೆ ಅದೆಲ್ಲೋ ಒಂದು ಕಡೆ ಪ್ರಾಫಿಟ್ ತಂದು ಕೊಡುತ್ತೆ ಇನ್ನೊಂದು 5-10 ವರ್ಷದಲ್ಲಿ ಅನ್ನೋದು ತುಂಬ ಸೂಕ್ಷ್ಮವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟರಲ್ಲೂ ನೋಡೋದೇನು ಅಂದರೆ, ಶ್ರೀಸಾಮಾನ್ಯರಿಗೆ ಹೇಳೋದು ಇಷ್ಟೇ, ನೀವು ನಿಮ್ಮ ಕೆಲಸ ಮಾಡೋದ್ರಲ್ಲಿ 1 ಪೈಸಾ ಚೇಂಜ್ ಆಗಲ್ಲ. ಹಬ್ಬ ಅಂದರೆ ಒಂದು 10,000 ರೂಪಾಯಿ ನಿಮ್ಮ ಮೂಗಿಗೆ ಬೆಣ್ಣೆ ಸವರದಂಗೆ ಎಕ್ಸ್ಟ್ರಾ ಸಿಗ್ಬೋದು. ಆದರೆ ಒಂದೇ ಒಂದು ವಿಷಯ ಹೇಳಬೇಕಾಗಿರೋದು ಏನಂದರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಅವರು ಹಾಕ್ತಾ ಇರೋ ಟ್ಯಾಕ್ಸ್ಗಳ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ವೆರಿ ನೈಸ್, ಮಾತಾಡ್ತೀನಿ. ಓಕೆ, ರೈಟ್. ಹೇಮಂತ್ ಸರ್ ಹೇಳಿದರು, ಮಧ್ಯಮ ವರ್ಗದವರು ಓಡಿದರೆ ಸರ್ಕಾರ ನಡೆಯೋದಕ್ಕೆ ಸಾಧ್ಯ ಅಂತ. ವೆರಿ ವ್ಯಾಲಿಡ್ ಪಾಯಿಂಟ್ ಸರ್. ಇವತ್ತು ಮಧ್ಯಮ ವರ್ಗ ಕಟ್ಟುವಂತಹ ತೆರಿಗೆ ಇರ್ಬೋದು ಅಥವಾ ವರ್ಕಿಂಗ್ ಪೀಪಲ್ ಕಟ್ಟುವಂತಹ ತೆರಿಗೆ ಅನ್ನೋದು, ಅದು ದೇಶದ ಉದ್ದಗಲಕ್ಕೂ ನಾವು ನೋಡೋದಾದರೆ ಅದು ಬಹುದೊಡ್ಡ ಆರ್ಥಿಕತೆಗೆ ಅಥವಾ ಬಜೆಟ್ ಮಂಡನೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ನರೇಂದ್ರ ಮೋದಿ ಅವರು ಅಥವಾ ನಿರ್ಮಲಾ ಸೀತಾರಾಮನ್ ಅಥವಾ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಅನ್ನತ್ತೆ, ವಿಕಸಿತ ಭಾರತ ಅಂತ ಹೇಳುತ್ತೆ. ಬಜೆಟನ್ನು ಮಂಡಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರಿಗೂ ಸಹಜವಾಗಿ ನಿರೀಕ್ಷೆಗಳಿರುತ್ತೆ. ಬಟ್ ಕಳೆದ ಬಜೆಟ್ಗಳನ್ನು ಗಮನಿಸಿ ರೈಟ್ ನಾವು ಭಾರತದ ಸಿಚುವೇಶನ್ ನೋಡಿದ್ರೆ ಅದೇ ಮಧ್ಯಮ ವರ್ಗವನ್ನು ಅಥವಾ ತೆರಿಗೆ ಕಟ್ಟೋರನ್ನು ಹೀರ್ತಾ ಇದೆ. ಈ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಏನು ಹೇಳ್ತೀರಿ ಸರ್? ನೋಡಿ, ನಮ್ಮ ಬಡ್ಜೆಟ್ ಅಂಕೆಗಳನ್ನು ನೋಡಿದ್ರೆ ಹೋದ 2 ವರ್ಷದ ಮುಂಚೆಗಿಂತ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ಸಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಜಾಸ್ತಿ ಬರ್ತಾಯಿತ್ತು, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು. ಆದರೆ ಹೋದ ಒಂದು 2 ಬಡ್ಜೆಟಲ್ಲಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಬಂದು ಕಾರ್ಪೊರೇಟ್ ಟ್ಯಾಕ್ಸ್ಗಂತ ಏನು ಕಂಪನೀಸ್ ಕೊಡೋ ಟ್ಯಾಕ್ಸ್ಗಿಂತ ಜಾಸ್ತಿ ಆಗಿದೆ. ಅದರಿಂದ ಇವಾಗಿ ಮಧ್ಯದ ವರ್ಗದ ಜನರ ಕಡೆಯಿಂದ ಟ್ಯಾಕ್ಸ್ ಜಾಸ್ತಿ ಸರ್ಕಾರಕ್ಕೆ ಬರ್ತಾ ಇದೆ ಅನ್ನೋದು ಒಂದು ವಿಷಯ. ಅದು ಇಟ್ ಈಸ್ ಡಾಕ್ಯುಮೆಂಟೆಡ್ ಆ್ಯಂಡ್ ರೆಕಾರ್ಡೆಡ್. ಸೊ ಅದರ ಬಗ್ಗೆ ಏನು ಸಂಕೋಚನೆ ಇಲ್ಲ. ಆದರೆ ಒಂದು ಮಿಡಲ್ ಕ್ಲಾಸ್ ಅನ್ನೋ ಒಂದು ಡೆಫಿನೇಷನ್ ಇದೆ ನೋಡಿ. ಇದುವರೆಗೂ ಮಿಡಲ್ ಕ್ಲಾಸ್ ಅಂದರೆ 10 ಲಕ್ಷ ರೂಪಾಯಿ ಇನ್ಕಮ್ ಇದ್ದರೆ ಅವರು ಮಿಡಲ್ ಕ್ಲಾಸು, ಅದಕ್ಕಿಂತ ಜಾಸ್ತಿ ಇದ್ದರೆ ಅವರು ಮಿಡಲ್ ಕ್ಲಾಸಿಂದ ಅವರು ಇದು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ಲಾಸ್ ಅಂತ ಒಂದು ಕರೆಕ್ಟ್ ಟೈಟಲ್ ಇತ್ತು, ಒಂದು ಬಿಲೀಫ್ ಇತ್ತು. ಆದರೆ ಇವಾಗ ಏನಾಗಿದೆ ಅಂದರೆ, ಈ 10 ಲಕ್ಷ ರೂಪಾಯಿ ಇನ್ಕಮ್ ಇರೋವರೆಗೂ ದಿ ಕ್ವಾಲಿಟಿ ಆಫ್ ಲಿವಿಂಗ್ ಅಂತ ಏನಿದೆಯೋ ಅದು ಸ್ವಲ್ಪ ಸಫರ್ ಆಗ್ತಾ ಇದೆ. ಹೋದ 10 ವರ್ಷದಲ್ಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನೇನು ದುಡ್ಡನ್ನು ಖರ್ಚು ಮಾಡ್ತಾರೋ ಅದರ ಬೆಲೆಗಳು ಆಲ್ಮೋಸ್ಟ್ 1.5 ಟೈಮ್ಸ್ ಜಾಸ್ತಿ ಆಗಿದೆ. ಅವರಿಗೆ ಸೇವಿಂಗ್ಸ್ ಪೊಟೆನ್ಷಿಯಲ್ ಕಡಿಮೆ ಆಗಿದೆ. ಅದರಿಂದನೇ ಇವಾಗ ಬ್ಯಾಂಕ್ ಬಾರೋಯಿಂಗ್ ಸಂಖ್ಯೆಗಳು ನೋಡಿದ್ರೆ ಹೋದ 2 ವರ್ಷದಲ್ಲಿ
ಈ ಪರ್ಸನಲ್ ಲೋನ್ಸ್ ಏನಿದೆಯೋ ಕಾಂಪೊನೆಂಟು ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷ ಹಿಂದಿನ ವರ್ಷಕ್ಕಿಂತ ಹೋದ ವರ್ಷ ಅದಕ್ಕಿಂತ ಈ ವರ್ಷ ಪರ್ಸನಲ್ ಬಾರೋಯಿಂಗ್ಸ್ ಅಂದ್ರೇನು, ಮಿಡಲ್ ಕ್ಲಾಸ್ ಫ್ಯಾಮ್ಲೀಸು, ವರ್ಕಿಂಗ್ ಕ್ಲಾಸ್ ಫ್ಯಾಮ್ಲೀಸು ಹೋಗಿ ಬ್ಯಾಂಕಲ್ಲಿ ಸಾಲ ತಗೊಂಡು ನೀವು ಹಾಲಿಡೇ ಹೋಗಬೇಕಾದ್ರೆ ಕನ್ಸ್ಯೂಮರ್ ಡ್ಯೂರಬಲ್ಸು, ಮನೆಗಳು, ಆಮೇಲೆ ವೆಹಿಕಲ್ಸು ಖರೀದಿ ಮಾಡಬೇಕಾದ್ರೆ ಲೋನ್ಸ್ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ. ಅದರಿಂದ ಇವಾಗ ಮಿಡಲ್ ಕ್ಲಾಸ್ ಕಾಂಟ್ರಿಬ್ಯೂಷನ್, ಪರ್ಸನಲ್ ಕಾಂಟ್ರಿಬ್ಯೂಷನ್ ನಮ್ಮ ಬಡ್ಜೆಟಲ್ಲಿ ಟ್ಯಾಕ್ಸಸ್ಸಲ್ಲಿ ಜಾಸ್ತಿ ಆಗಿದೆ. ಖಂಡಿತವಾಗಿ ಇವಾಗ ಹೋದ ಒಂದು ವರ್ಷದಿಂದ ಈ ಒಂದು ಪುಕಾರಾಗಿದೆ, ಮಿಡಲ್ ಕ್ಲಾಸಿಗೆ ಬಡ್ಜೆಟ್ಟಿಂದ ಸ್ಕ್ವೀಸ್ ಆಗ್ತಾ ಇದೆ, ಅದರಲ್ಲಿ ಅವರಿಗೆ ರಿಲೀಫ್ ಕೊಡಬೇಕು ಅಂತ ಕೆಲವಾರು ಆರ್ಟಿಕಲ್ಸು, ಕೆಲವಾರು ಅನಾಲಿಸು ಅದರ ಬಗ್ಗೆ ಬಂದಿದೆ. ಅದರಿಂದ ಅದು ಏನಾಗಿದೆ, ಇವಾಗ ಸರ್ಕಾರಕ್ಕೂ ಹೋಗಿ ಸೇರಿದೆ, ನರೇಂದ್ರ ಮೋದಿ ಅವರಿಗೂ ಕಿವಿಗೆ ಬಿದ್ದಿದೆ. ನಿನ್ನೆ ಅವರು ಬಡ್ಜೆಟ್ ಬಗ್ಗೆ ಮಾತಾಡ್ತಾ ಇರುವಾಗ ಎಲ್ಲ ನೀವು ಅಬ್ಸರ್ವ್ ಮಾಡಿದರೆ ಅವ್ರೇನು ಹೇಳ್ತಾರೆ ಅಂದರೆ, ಐ like to wish the middle class people that the Lord Lakshmi will smile on them ಅಂತ. ಅಂದರೆ ಇದು ಒಂದು ಇಂಡಿಕೇಶನ್ ಏನಂದ್ರೆ ಈ ಬಡ್ಜೆಟ್ ಅಲ್ಲಿ ಖಂಡಿತವಾಗಿ ಇದರ ಬಗ್ಗೆ ಸ್ವಲ್ಪ ಸರ್ಕಾರದಲ್ಲೇ ಆ ಲೆವೆಲಲ್ಲೇ ಸ್ವಲ್ಪ ಇದರ ಬಗ್ಗೆ ವಿಚಾರ ಡಿಸ್ಕಷನ್ ಎಲ್ಲ ಆಗಿದೆ. ಅದರಿಂದ ಈ ನಾಳೆ ನಿರ್ಮಲಾ ಸೀತಾರಾಮನ್ ಮಂಡಿಸೋ ಬಡ್ಜೆಟಲ್ಲಿ ಖಂಡಿತವಾಗಿ ಮಿಡಲ್ ಕ್ಲಾಸ್ಗೆ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ರಿಲೀಫ್ ಆಗ್ಬೋದು ಅಂತ ಎಲ್ಲ ಕಡೆಯಿಂದನೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದು ಸರ್, ಒಂದು ಸಣ್ಣ ಶಾಂಪೂಯಿಂದ ಹಿಡಿ, ಒಂದು ಬೆಂಕಿಪಟ್ಟಣದಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುವರೆಗೂ ಬಡವರ್ಗನೂ, ಅಂದರೆ ಇವತ್ತು ದಾರಿ ಅಥವಾ ಬಿಡಾರಗಳಲ್ಲಿ ಉಳ್ಕೊಳ್ಳುವಂಥ ಜನರಿಂದ ಹಿಡಿದು ದೊಡ್ಡ ವರ್ಗದವರು ಪ್ರತ್ಯಕ್ಷ ಪರೋಕ್ಷವಾಗಿ ಟ್ಯಾಕ್ಸ್ ಪೇಯರ್ಸೇ. ಹೌದು, ಖಂಡಿತವಾಗಿ. ಇಂಥ ಸಂದರ್ಭದಲ್ಲಿ ನೀವು ಹೇಳಿದ ಪಾಯಿಂಟಿಗೆ ಬರುವುದಾದರೆ, ಮಧ್ಯಮ ವರ್ಗದವರು ದೇ ಆರ್ ಲೈಕ್ ಸ್ಟ್ರಗ್ಲಿಂಗ್. ಅವ್ರಿಗೆ ಮಿನಿಮಮ್ 5,000 ರೂಪಾಯಿನ ಎತ್ತಿಡೋಕ್ಕಾಗ್ತಾ ಇಲ್ಲ ಆ್ಯಸ್ ಅ ಸೇವಿಂಗ್ಸ್. ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಈಗ ನೋಡಿ, 3ನೇ ಸತಿ NDAನೇ ಬರುತ್ತೆ, 8ನೇ ಸತಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಾರೆ ಅನ್ನೋದಾದರೆ ಜನ ಅವರಿಗೊಂದು ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಲೈಫನ್ನು ಒಂದು ಸ್ವಲ್ಪ ರಿಲೀಫ್ ಮಾಡಿ, ತೆರಿಗೆಯಲ್ಲಿ ಒಂದು ಲಿಬರ್ಟಿ ಕೊಡಿ ಅಂತ. ಬಟ್ ದೇಶದ ಆರ್ಥಿಕತೆ ಆಗಲೇ ಸರ್ ಹೇಳಿದ ಒಂದು ನಿಮಿಷ ಒಂದು ಹೇಳ್ತೀನಿ. ಇವಾಗ ಹೋದ ಕೊರೋನಾ ಆದಮೇಲೆ ಇದು ಮೊದಲ ಸಾರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇರೋದು ದಿ ಎಕಾನಮಿ ಬಗ್ಗೆ. ಶಿ ಈಸ್ ಇನ್ ಅ ಜಾಮ್. ಫಸ್ಟ್ ಟೈಮ್ ಅರೌಂಡ್ ಕೋವಿಡ್ ಟೈಮಲ್ಲಿ ಶಿ ವಾಸ್ ಇನ್ ಪ್ರಾಬ್ಲಮ್. ಯಾಕಂದರೆ ಎಕಾನಮಿ ಒಂದು ಬೆಳವಣಿಗೆ ನೆಗೆಟಿವ್ ಆಯಿತು, ವಿಶ್ವನೇ ಆಯಿತು. ಅದು ಆದಮೇಲೆ ಇವಾಗ ಅವರಿಗೆ ಯಾವ ಇಂಡಿಕೇಟರ್ ನೋಡಿದ್ರು ನೀವು ಇಟ್ ಈಸ್ ನಾಟ್ ಫೇವರಬಲ್. ಹೋದ 3 ತಿಂಗಳಿಗೆ ಮುಂಚೆ ಇರೋ ಸಿಚುವೇಶನ್ಗೆ ಈ ಸಿಚುವೇಶನ್ಗೆ ನೋಡಿದ್ರೆ ಟ್ಯಾಕ್ಸ್ ಕಲೆಕ್ಷನ್ಸೇ ಇರಲಿ, ಗ್ರೋತ್ ಆಫ್ GDPನೇ ಇರಲಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸೇ ಇರಲಿ, ಡಾಲರ್ ವ್ಯಾಲ್ಯೂನೇ ಇರಲಿ, ಯಾವುದಾದ್ರೂ ಎಕ್ಸ್ಪೋರ್ಟ್ಸೇ ಇರಲಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸೇ ಇರಲಿ, ಯಾವ ವಿಷಯ ತಗೊಂಡ್ರೂ ಸ್ಟಾಕ್ ಮಾರ್ಕೆಟ್ಸೇ ಇರಲಿ, ಎಂಪ್ಲಾಯ್ಮೆಂಟ್ ನಂಬರ್ಸೇ ಇರಲಿ, ಎಲ್ಲ ಕಡೆನೂ ನಮಗೆ ಬರೋ ಒಂದು ಇಂಡಿಕೇಶನ್ ಅಂದರೆ ಸ್ವಲ್ಪ ಪಾಸಿಟಿವ್ ಆಗೇನಿಲ್ಲ, ಪಾಸಿಟಿವ್ ಆಗಿ ಏನು ಜಾಸ್ತಿ ಇಲ್ಲ. ದಿ ಸ್ಟ್ರಕ್ಚರಲಿ ನಮ್ಮ ಇಂಡಿಯನ್ ಎಕಾನಮಿ ಸ್ಟಿಲ್ ಸ್ಟ್ರಾಂಗ್. ಆದರೆ ಶಾರ್ಟ್ ಟರ್ಮಲ್ಲಿ ನಾವು ಹೆಂಗೆ ಕರಿತೀವಿ ಅದನ್ನು, ನಮ್ಮ ಇಂಡಿಯನ್ ಎಕಾನಮಿ ಈಸ್ ಒಂದು ಸ್ಟ್ರಾಂಗ್ ಅಂತ ನೀವು ಹೇಳ್ತೀರ ಅನ್ನೋದಾದ್ರೆ ಹೆಂಗೆ, ಯಾವ ಆಧಾರದಲ್ಲಿ, ವೈ ವಿ ಆರ್ ಸೇಯಿಂಗ್ ಇಂಡಿಯನ್ ಎಕಾನಮಿ ಸ್ಟ್ರಾಂಗ್ ಅಂದರೆ, ಈ ತೊಂದರೆಗಳಿದ್ರೂ ನಾವು 6.5% ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. ಇನ್ಫ್ಲೇಷನ್ ಇನ್ನೂ ಕಂಟ್ರೋಲಲ್ಲಿದೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ. ಸರ್ಕಾರದಲ್ಲಿ ಅವರು ಏನೇನು ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಉದ್ದೇಶ ಇದೆಯೋ ಅದೆಲ್ಲ ಅವರು ಮಾಡ್ತಾ ಇದ್ದಾರೆ, ಅದು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ವೆಲ್ಫೇರ್ ಮೆಷರ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಗ್ರೋತ್ ಪೊಟೆನ್ಷಿಯಲ್ ಗ್ರೋತ್ ರಿಫಾರ್ಮ್ಸನ್ನು ಎಷ್ಟು ಮಟ್ಟಕ್ಕೆ ಮಾಡಲಿಕ್ಕಾಗುತ್ತೋ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸ್ಟ್ರಕ್ಚರಲಿ ಅವರ್ ಎಕಾನಮಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ವಿ ಹ್ಯಾವ್ ಅ ವೆರಿ ಟ್ರಾನ್ಸ್ಪರೆಂಟ್ ಸ್ಟಾಕ್ ಮಾರ್ಕೆಟ್, ವಿ ಹ್ಯಾವ್ ಅ ಟ್ರಾನ್ಸ್ಪರೆಂಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ವಿ ಹ್ಯಾವ್ ಅ ಗ್ರೋಯಿಂಗ್ ಬಾಂಡ್ ಮಾರ್ಕೆಟ್. ಇವೆಲ್ಲ ದೀಸ್ ಆರ್ ಇಂಡಿಕೇಶನ್ಸ್ ಆಫ್ ಎ ವೆರಿ ಗುಡ್ ಸ್ಟ್ರಕ್ಚರಲ್ ಎಕಾನಮಿ. ರೈಟ್, ಬರ್ತೀನಿ ಸರ್. ಬಟ್ ಗ್ರೋತ್ ಬಂದು 6.4% ಬರ್ತಾ ಇರೋದ್ರಿಂದ ಸ್ಟಿಲ್ ದೇರ್ ಈಸ್ ಅ
ಗುಡ್ ಹೋಪ್. ಏನಂದರೆ ಎಲ್ಲ ಈ ಶಾರ್ಟ್ ಟರ್ಮ್ ಮೆಷರ್ಸನ್ನ ನಾವು ಮನಸ್ಸಲ್ಲಿಟ್ಟುಕೊಂಡು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ನಾವು ಮಾಡಬೇಕಾಗಿರೋ ಸ್ವಲ್ಪ ಕನ್ಸೆಷನ್ಸು ಮಾಡದೇ ಇರಬಾರ್ದು ಅಂತ ಒಂದು ರಿಕ್ವೆಸ್ಟ್ ಎಲ್ಲರೂ ಮಾಡಿದ್ದಾರೆ. ಸೊ ಅದು ಅವ್ರನ್ನ ಮನಸ್ಸಲ್ಲಿ ತಗೊಂಡು ಪ್ರೈಮ್ ಮಿನಿಸ್ಟರ್ ಕೊಟ್ಟಿರೋ ಇಂಡಿಕೇಶನ್ ಪ್ರಕಾರ ಒಂದು ಒಳ್ಳೆ ಗುಡ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು ನೆಕ್ಸ್ಟ್ ನಾಳೆ ಬರೋ ಬಡ್ಜೆಟ್ ಅಂತ ಹೇಳ್ತಾ ಇದ್ದಾರೆ. ಅದೇನಾದ್ರೂ ಹುಸಿ ಆದ್ರೆ ಸರ್ ನೆಕ್ಸ್ಟ್ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ಬೇಕಾ ಬೇಡವಾ ಅನ್ನೋದು ಜನನೇ ನಿರ್ಧಾರ ಮಾಡ್ತಾರೆ ಅಂತ. ಇಲ್ಲ, ಏನಾಗುತ್ತೆ ಅಂದ್ರೆ ಆ ಬೇಸಿಕ್ ಈ ಇನ್ಪುಟ್ಸ್ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಒಬ್ಬರೇ ಡಿಸಿಷನ್ ತಗೊಳ್ಳಲ್ಲ. ಕ್ಯಾಬಿನೆಟ್ ಕಮಿಟಿ ಇರುತ್ತೆ, ಅವರು ಸಜೆಷನ್ಸ್ ಕೊಡ್ತಾರೆ. ಇದರಲ್ಲಿ ಇನ್ಪುಟ್ಸ್ ಸೈಲೆಂಟ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ತುಂಬಾ ಬರುತ್ತೆ. ಸೊ ಅದರಿಂದ ನಾನೊಂದು 2-3 ಸತಿ ನಿರ್ಮಲಾ ಸೀತಾರಾಮನ್ನ ಮೀಟ್ ಮಾಡಿದ್ದೀನಿ ನಾನು ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟು. ಆದ್ದರಿಂದ ನಾವು ಆವಾಗ ಡೆಲಿಗೇಷನ್ಸ್ ಹೋಗ್ತಾ ಇರ್ತೀವಿ. ಒಂದು 4 ವರ್ಷದ ಮುಂಚೆನೂ ನಾವು ಒಂದ್ಸರಿ 4-5 ಜನ ನಾವು ಮೀಟ್ ಮಾಡಿದ್ವಿ. ಅವ್ರಿಗೂ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ, ತೊಂದರೆ ಇದೆ. ಶಿ ಆಲ್ಸೋ ಟೇಕ್ಸ್ ಇನ್ಪುಟ್ಸ್ ಫ್ರಮ್ ಆಲ್ ದ ಪೀಪಲ್. ಖಂಡಿತವಾಗಿ ಪ್ರೈಮ್ ಮಿನಿಸ್ಟರು ಕೊಟ್ಟಿರೋ ಇನ್ಪುಟ್ಸ್ ದೇ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್. ರೈಟ್ ಸರ್. ಸರ್ ನೀವಾಗಲೇ ಮಾತಾಡ್ತಿರ್ಬೇಕಾದ್ರೆ ಸಾಲದ ಪ್ರಮಾಣದ ಬಗ್ಗೆ ಹೇಳಿದ್ರಿ. ಅಂದರೆ ಒಂದು ಬಜೆಟನ್ನು ಮಂಡಿಸೋದಕ್ಕೆ ಭಾರತ ಸರ್ಕಾರ ಅಥವಾ ಈ ವಿತ್ತೀಯ ಇಲಾಖೆ ಏನಿದೆ ಎಷ್ಟರ ಮಟ್ಟಿಗೆ ಸಾಲ ಮಾಡ್ತಾ ಇದೆ, ಅದನ್ನು ಒಂದು ಪಾರ್ಟಿಗೆ ಇಟ್ಕೊಂಡ್ರೆ ಅಂದರೆ ಹೆಂಗೆ ಅದು ತಕ್ಕಡಿಲಿ ಬ್ಯಾಲೆನ್ಸ್ ಆಗಬೇಕು. ಆದಾಯದ ಕ್ರೋಢೀಕರಣ ಹಂಗೆ ಮಾಡ್ಕೊಳ್ಳೋಕೆ ಇವ್ರು ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತ. ಆದಾಯ ಕ್ರೋಢೀಕರಣ, ಸಾಲ ತೂಗ್ತಾ ಇದೆಯಾ? ತೂಗ್ತಾ ಇಲ್ಲ. ನಾವು ಈಗಾಗಲೇ ತುಂಬ ಸಾಲದಲ್ಲಿದ್ದೀವಿ. ಈಗಾಗಲೇ ನಾವು ಸ್ಟೇಟ್ ವೈಸ್ ನಮ್ಮದು ಫೆಡರಲ್ ಸ್ಟ್ರಕ್ಚರ್. ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂದರೆ ಸ್ಟೇಟು ಕೂಡ ಒಂದು ಸಾಲ ತಗೊಳ್ಳೋದಕ್ಕೆ ಒಂದು ಲಿಮಿಟ್ ಕೊಟ್ಟಿದ್ದೀವಿ. ಒಂದು 30%, 35%ವರೆಗೂ. ಆಲ್ಮೋಸ್ಟ್ ವೆಸ್ಟ್ ಬೆಂಗಾಲು, ಕೇರಳ ಇದೆಲ್ಲ ಅದನ್ನೆಲ್ಲ ದಾಟಿಬಿಟ್ಟು ಸಾಲಗಳು ತೊಗೊಂಡ್ಬಿಟ್ಟಿದ್ದಾರೆ. ಅವರು ಇವಾಗ ಬಜೆಟ್ನಲ್ಲೇ ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬರೋ 10,000 ರೂಪಾಯಿಗೆ ನಮ್ಮ ಮನೆಯಲ್ಲಿ 1,000 ರೂಪಾಯಿ ಬಡ್ಡಿನೇ ಕೊಡ್ತಂಗೆ ಆಗುತ್ತೆ, 2,000 ರೂಪಾಯಿ ಬಡ್ಡಿ ಕೊಟ್ಟಂಗೆ ಆಗುತ್ತೆ. ಮಿಕ್ಕಿದ್ದು ನನ್ನ ಕೈಯಲ್ಲಿ ಹುಟ್ಟಿದ್ದು 8,000. ಸರ್ ಹೇಳಿದ್ದು ತುಂಬ ಕರೆಕ್ಟ್. ಇಂಡಿಕೇಟರ್ಸ್ ಯಾವುದು ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಸಿಚುವೇಶನಲ್ಲಿ ಕರೆಕ್ಟ್ ಇಲ್ಲ. ಕಾರಣ ಇಷ್ಟೇ, ಜಿಯೋಪಾಲಿಟಿಕ್ಸ್. ಐ ಆಲ್ವೇಸ್ ಟೆಲ್ ದಿಸ್, ಸಿಚುವೇಶನ್ ಆಫ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ನಾಟ್ ಫೇವರಬಲ್ ಟು ಅಸ್. ಅದು ಒಳ್ಳೆಯದಾಗ್ತದೆ. ಅದು ಕಳೆದ 10 ವರ್ಷಗಳಲ್ಲಿ NDA ಮಾಡ್ಕೊಂಡಿದ್ದ ಇಲ್ಲ ಅಥವಾ ಅದಿಲ್ಲ. ಅಥವಾ ಇದು ಕೋವಿಡ್ ಆದಾಗಿದ್ದ ಏನಾಯಿತು ಅಂದರೆ, ಎಕನಾಮಿಕ್ಸ್ ಹೇಳ್ತೀನಿ ಸ್ವಲ್ಪ. ಸರ್ಕಾರಗಳ ಹತ್ರ ದುಡ್ಡುಗಳ ಆದಾಯ ಇರಲಿಲ್ಲ. ಇವ್ರುಗಳು ಏನು ಮಾಡಿದ್ರು ಅಂದರೆ ಕರೆನ್ಸಿ ಇಲ್ಲಿ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕರೆನ್ಸಿನ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಸರ್ಕ್ಯುಲೇಷನಿಗೆ ಬಿಟ್ಟರು. ಈಗ ಏನು ಮಾಡ್ತಾ ಇದ್ದಾರೆ, ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಹಾಕಿರೋ ದುಡ್ಡನ್ನು ಎತ್ತಾ ಇದ್ದಾರೆ. ಓಕೆ, ಇನ್ ಆರ್ಡರ್ ಟು ದಟ್ ಈಸ್ ವೈ ವಿ ಕಾಲ್ ಇಟ್ ಎಸ್ ಇನ್ಫ್ಲೇಷನ್. ಅಮೇರಿಕಾ ಅಂತ ದೊಡ್ಡ ದೇಶ 1%, 2% ರೆಪೋ ರೇಟ್ ಕೊಡ್ತಾ ಇದ್ದಿದ್ದು ಅವರೇ 5%ಗೆ ಬಂದರು. ಯಾಕೆಂದರೆ ಅವರು ಅಷ್ಟು ದುಡ್ಡನ್ನು ಇದು ಮಾಡಿದರು, ಮಾರ್ಕೆಟಿಂದ ತೆಗಿಬೇಕು. ಆ ರೆಪೋ ರೇಟ್ ಮಾಡಿದ್ದಕ್ಕೋಸ್ಕರ ನಮ್ಮ ಅಟ್ರಾಕ್ಟಿವ್ ಆಗಿರಬೇಕು ಅಂತೇಳಿ ನಾವು 6.5%ಗೆ ಬಂದು ನಿಂತ್ವಿ. ಇದೇ NDA ಸರ್ಕಾರ 2 ಸಲ ಇಂಡಸ್ಟ್ರಿಗಳಿಗೆ ಬಡ್ಡಿ ದರ ಕಮ್ಮಿಗೆ ಬರಬೇಕು ಅಂಥೇಳಿ ಫಿಕ್ಸ್ ಡೆಪಾಸಿಟ್ನ ಆಲ್ಮೋಸ್ಟ್ 5%ಗೆ ತಂದು ನಿಲ್ಲಿಸಿತ್ತು. ಹೌದು. ಯಾತಕ್ಕೆ ಅಂತ ಹೇಳಿದರೆ 5% ಬಡ್ಡಿ ದರ 5.5%. ಲೆಂಡಿಂಗ್ ರೇಟ್ ವಾಸ್ 7%, 7.5. ಸೊ ಆ ಡಿಫರೆನ್ಸ್ನಲ್ಲಿ ತಂದಿದ್ರು. ಆದರೆ ಈಗ ಆ ಪರಿಸ್ಥಿತಿ ನಡೆಯೋಕ್ಕಾಗ್ತಿಲ್ಲ, ಯಾಕೆಂದರೆ ಮಾರ್ಕೆಟ್ನಲ್ಲಿ ಇದಾಗಿದೆ. ಸೆಕೆಂಡ್ ಏನಾಗ್ತಾ ಇದೆ ಅಂದರೆ, ಸರ್ ಹೇಳಿದ್ದು ಒಂದು ಒಳ್ಳೆ ಮಾತಿದೆ, ಮಾರ್ಕೆಟ್ನಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಆದರೆ ಸಂಬಳಗಳು ಅದೇ ರೀತಿಯಾಗಿ ಜಾಸ್ತಿ ಆಗ್ತಿಲ್ಲ. ಈ ಪ್ಯಾರಿಟಿ ಏನಾದ್ರು ಬಂದುಬಿಟ್ಟು ಇವಾಗ ಒಬ್ಬನಿಗೆ 10,000 ರೂಪಾಯಿ ಬರ್ತಿದೆ, ಅವನಿಗೆ 12,000 ರೂಪಾಯಿ ಸಂಬಳ ಕೊಟ್ಬಿಡ್ತೀವಿ ಅಂದರೆ, ನೀನು ಅವನಿಗೆ ಇನ್ನೊಂದು 200 ರೂಪಾಯಿ 500 ರೂಪಾಯಿ ತಿಂಗಳು ಮನೆ ಬಜೆಟಿಗೆ ಬಂದರೆ ಅವ್ನು ಬೇಜಾರು ಮಾಡ್ಕೊಳ್ಳಲ್ಲ. ಸಂಬಳಗಳು ಬರ್ತಿರೋದು ಫಿಕ್ಸ್ ಆಗಿದೆ, ಇನ್ಕ್ರಿಮೆಂಟಲ್ ಇನ್ಕಮ್ ಬರ್ತಿದೆ, ಮತ್ತೆ ಕಮ್ಮಿ ಇದೆ. ನಮಗೆ ಚೈನಾಗೆ ನಮಗೂ ಹೋಲಿಸ್ಕೊಂಡ್ರೆ ಏನು ಅಂದರೆ, ಒಬ್ಬ ದುಡಿದ್ರೆ ನಮ್ಮ ಮನೆಯಲ್ಲಿ ಅವ್ರನ್ನ 3-4 ಜನ ಅವ್ರನ್ನ ಡಿಪೆಂಡ್ ಆಗಿರೋರು ಇದ್ದಾರೆ ಭಾರತದಲ್ಲಿ. ಚೈನಾಲಿ ಕಮ್ಮಿ ಸಂಬಳ ಬಂದರೂ 5 ಜನ ಮನೆಯಲ್ಲಿ ಇತ್ತು ಅಂದರೆ 3-4 ಜನ ದುಡಿತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಅವರ ಸಂಸಾರದ ಒಟ್ಟು ಆದಾಯ ಜಾಸ್ತಿ ಬರುತ್ತೆ. ನಮ್ದ್ರಲ್ಲಿ ಒಬ್ರದ್ದು 50,000 ರೂಪಾಯಿ ತಿಂಗಳು, ಒಬ್ಬರಿಗೆ 1 ಲಕ್ಷ ರೂಪಾಯಿ ಸಂಬಳ ಅಂದ್ರೂ ಕೂಡ ಅದು 3 ಜನಕ್ಕೆ 3 ತೀರಾಗೋಗುತ್ತೆ. ಒಬ್ಬರಿಗೆ 25,000 ರೂಪಾಯಿ ಲೆಕ್ಕಕ್ಕೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಸಣ್ಣ ಸಣ್ಣ ವೆಚ್ಚಗಳನ್ನು ವ್ಯತ್ಯಾಸ. ಇವತ್ತೇನಾಗಿದೆ, ಫ್ಲ್ಯಾಟ್ ಆಗಿ ಹೋಟೆಲ್ ಇಂಡಸ್ಟ್ರಿ ಎಲ್ಲ ಪ್ರಾಡಕ್ಟ್ಗಳು 20% ಜಾಸ್ತಿ ಮಾಡಿವೆ.
ಎಲ್ಲ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ನಮ್ಮ ಆದಾಯ 20% ಇನ್ಕ್ರೀಸ್ ಆಗಿದೆಯಾ ಒಬ್ಬ ನಾರ್ಮಲ್ ಪರ್ಸನ್? ಇದರಿಂದ ಏನಾಗುತ್ತೆ, ಈ ಸಾಲದ ಚಕ್ರಕ್ಕೆ ಸಿಗಾಕೊಳ್ತಾನೆ. ಅಂಡ್ ಒನ್ ಮೋರ್ ಸೂಕ್ಷ್ಮವಾಗಿ ಒಂದು ವಿಷಯ ಹೇಳಬೇಕು ಅಂದರೆ, ಈಗಿರೋ ಯಂಗ್ಸ್ಟರ್ಸ್ ಮಟೀರಿಯಲಿಸ್ಟಿಕ್ ಲೈಫಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮಟೀರಿಯಲಿಸ್ಟಿಕ್ ಲೈಫ್ ಅಂದರೆ ನನಗೆ ಐಫೋನೇ ಬೇಕು, ಬ್ರ್ಯಾಂಡೆಡ್ ಕ್ಲೋದಿಂಗೇ ಬೇಕು, ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋ ಒಂದು ವ್ಯವಸ್ಥೆಗೆ ಬರ್ತಾ ಇದ್ದಾರೆ. ಅವ್ರದ್ದು ಏನಾಗ್ತಾ ಇದೆ, ಸಂಬಳ ಬರ್ತಿರೋದು 40,000 50,000, ಅಪ್ಪ ಅಮ್ಮನಿಗೇನು ಕೊಡದೇ ಇದ್ರು ಕೂಡ, ನಾನು ಸಿಟಿಲಿರೋ ಹೇಳುತ್ತಿರೋ ಹುಡುಗರಿಗೆ ಅವ್ರೇನು ಮಾಡ್ತಿದ್ದಾರೆ, ಐಫೋನ್ ತಗೊಳ್ಳೋಣ, ಬೈಕ್ ತಗೊಳ್ಳೋಣ ಅಂತ ಹೇಳಿ ಸೇವಿಂಗ್ ಮಾಡ್ತಿಲ್ಲ, ಸಾಲಕ್ಕೆ ಮೊರೆ ಹೋಗ್ತಾ ಇದ್ದಾರೆ, EMI ಕಟ್ತೀನಿ ಅಂತ. ಇದರಿಂದ ಏನಾಗ್ತಾ ಇದೆ, ಸಾಲದ ಕಲ್ಚರ್ ಜಾಸ್ತಿ ಆಗ್ತಿದೆ. ಎಲ್ಲೋ ಒಂದು ಕಡೆ ಅಮೆರಿಕನ್ ಕಲ್ಚರು, ಕ್ರೆಡಿಟ್ ಕಾರ್ಡ್ ಕಲ್ಚರ್, ಸಾಲ ಮಾಡಿ ತುಪ್ಪ ತಿನ್ನು, ಸರ್ಕಾರ ಅನ್ನೋದನ್ನು ಎನ್ಕರೇಜ್ ಮಾಡ್ತಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬಟ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಕಂಟ್ರಿ ಈಸ್ ಅ ಸೇವಿಂಗ್ ಕಂಟ್ರಿ. ವಿ ಆರ್ ಮೂವಿಂಗ್ ಫ್ರಮ್ ಸೇವಿಂಗ್ ಕಂಟ್ರಿ ಟು ಸ್ಪೆಂಡಿಂಗ್ ಕಂಟ್ರಿ. ಇದರಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಒನ್ ಆಫ್ ದ ಎಲ್ಲಿಗೆ ಬರುತ್ತೆ ಅಂದರೆ ಈ ಫಿನ್ಟೆಕ್, ಈ ಸುಯಿಸೈಡ್ಗಳಾಗ್ತಿರೋದಕ್ಕೆ ಬರುತ್ತೆ. ಯಾತಕ್ಕೆ ಬರ್ತಿದೆ, ಈ ಮೈಕ್ರೋ ಫೈನಾನ್ಸಿನ ಉದ್ದೇಶ ಏನಿತ್ತು, ಯಾವ್ಯಾವುದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇದ್ದಿದ್ದು ದೊಡ್ಡ ದೊಡ್ಡ ಬ್ಯಾಂಕಿಂಗ್ಗಳು ಯಾವುದು ಈ ಚಿಕ್ಕ ಬಿಸ್ನೆಸ್ ಅವರು ಬಂಡವಾಳದವರಿಗೆ ದುಡ್ಡು ಕೊಡೋಕ್ಕಾಗೋದಿಲ್ವೋ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಈ ಮೈಕ್ರೋ ಫೈನಾನ್ಸ್ ಬಂತು. ಇದರಲ್ಲಿ ಪ್ರೈವೇಟ್ ಪೀಪಲ್ಲು, ಚೈನಾ, ಫಾರಿನ್ ಅವರು, ಪಾರ್ಟ್ನರ್ಶಿಪ್ ಅವ್ರನ್ನೆಲ್ಲ ಬಿಟ್ಟು ಅವರು ಕ್ರೆಡಿಟ್ ಕಾರ್ಡ್ ಥರ 35%, 46% ಅಂತ ಮಾಡಿದರು. ಅವರು ತೊಂದರೆ ಪಟ್ಕೋಬಾರ್ದು ಅಂತ ಹೇಳಿ ಸೆಲ್ಫ್ ಹೆಲ್ಪ್ ಗ್ರೂಪು ಅಂತ ಮಾಡಿದರು. ಒಂದು 10-12 ಹೆಂಗಸರನ್ನ ತಗೊಂಡು ಅದರಲ್ಲಿ ಒಬ್ಬರು ಕೊಡಲಿಲ್ಲ ಅಂದರೆ ಇನ್ನು 9 ಜನ ಆ ಲಾಸನ್ನು ನೀವು ಪೈರ್ ಮಾಡಿ ಅಂತ ಹೇಳಿದರು. ಜನಕ್ಕೆ ದುಡ್ಡು ಸಾಮರ್ಥ್ಯ ಇರೋದಕ್ಕಿಂತ ಜಾಸ್ತಿ ಸಾಲ ಕೊಟ್ಟು, ದಿಸ್ ಇಸ್ ವಾಟ್ ವಿ ಟಾಕ್ ಇನ್ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಸೈಕಲ್. ಅದೊಂದು ವಿಷಿಯಸ್ ಸೈಕಲ್ಲು. ಅದರೊಳಗೆ ಸಿಗಾಕೊಂಡ್ಬಿಟ್ರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ಅವ್ರೇನಂತಾರೆ ಅಂದರೆ, ನೀನು 10,000 ಸಾಲ ಮಾಡಿದ್ಯಾ, 1,000 ಮಿನಿಮಮ್ ಕಟ್ಬಿಡು, 9,000 ನೆಕ್ಸ್ಟ್ ಕಟ್ತೀವಂತೆ. ಅವ್ರು ಬರೋ ಸಂಬಳ ಅಲ್ಲಲ್ಲಿಗೆ ಹಂಚ್ತಾರೆ. ಎಲ್ಲೋ ಒಂದು ಕಡೆ ಈ ಸಾಲದ ಪ್ರವೃತ್ತಿ ಈಗಿನ ಜನಕ್ಕೂ ಕೂಡ ಒಪ್ಪಿಗೆ ಆಗ್ಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ಕಂಟ್ರೀಸ್ ಎಕನಾಮಿಕ್ ಸ್ಟ್ರಕ್ಚರ್ ಆದರೆ ಎಕಾನಮಿ ವೈಸ್ ನೋಡಿದ್ರೆ ಒಳ್ಳೆಯದೇ. ನಾನು ಇಲ್ಲಿಗೆ ಬಂದೆ. ಈಗ ನೀವಾಗಲೇ ಸ್ಪೆಂಡಿಂಗ್ ಮತ್ತು ಸೇವಿಂಗ್ ಕಂಟ್ರಿ ಈ ಎಕ್ಸಾಂಪಲ್ ಕೊಡ್ತಿದ್ರಲ್ಲ, ಸೇವಿಂಗ್ ಪ್ರೋಸೆಸ್ಸಲ್ಲೇ ಇದ್ದರೆ ಮನಿ ಹೆಂಗೆ ರೊಟೇಟ್ ಆಗುತ್ತೆ? ದಟ್ ಈಸ್ ವಾಟ್ ನಮ್ಮ ದೇಶದಲ್ಲಿ ಏನಾಗ್ತಿತ್ತು ಅಂದರೆ, ಆಲ್ಮೋಸ್ಟ್ 30% ಆಫ್ ದ ಮನಿ ವಾಸ್ ಗೆಟಿಂಗ್ ಸೇವ್ಡ್. ಸರ್ಕಾರಕ್ಕೆ ಮೊದಲು ನಮ್ಮ ದೇಶ ಬಡ ದೇಶ. ನಾವು ಈಗಲೂ ಏನೋ ಕುಣಿತೀವಿ, ನಾವು 5 ಕೋಟಿ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ, ನಾವು ಜರ್ಮನಿನ ಬಿಟ್ ಮಾಡ್ತೀವಿ ಅಂತ. ಜರ್ಮನಿ ಪಾಪ್ಯುಲೇಷನ್ ಇರೋದು 8 ಕೋಟಿ, ನಾವು 140 ಕೋಟಿ. ಈಗ ಅವ್ರನ್ನ 5 ಕೋಟಿ ಅಂದರೆ ಪರ್ ಕ್ಯಾಪಿಟ ಒಬ್ಬೊಬ್ಬರಿಗೆ ಡಿವೈಡ್ ಮಾಡಿ ನೋಡಿದ್ರೆ ಜರ್ಮನಿ ಅವರೆಲ್ಲ ಎಲ್ಲೋ ಇದ್ದಾರೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ಇಸ್ ಆಲ್ವೇಸ್ ಡಿಸೀವಿಂಗ್. ಸ್ಟ್ಯಾಟಿಸ್ಟಿಕ್ಸ್ನ ನಾವು ಕರೆಕ್ಟಾಗಿ ಕೇಳ್ಕೊಳ್ಳದೆ ಇದ್ರೆ ಈ ಡಿಸೀವಿಂಗ್ ಆಗುತ್ತೆ. ಸ್ವಲ್ಪ ಪೊಲಿಟಿಕಲ್ ಟಚ್ ಮಾಡ್ತೀನಿ ಈ ಸ್ಟೇಟ್ಮೆಂಟ್ಗೆ. ಅಂದಮೇಲೆ ವಿಕಸಿತ ಭಾರತ ಅಂತ ಆಸೆ ತೋರಿಸಬಾರ್ದು, ಹಾಗಲ್ಲ. ಇದಕ್ಕೇನಾಗುತ್ತೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನಾವು $3 ಟ್ರಿಲಿಯನ್ ಇದ್ದಿದ್ದು ಎಕಾನಮಿನ ನಾವು $5 ಟ್ರಿಲಿಯನ್ ತಂದರೆ ಇಟ್ ಈಸ್ ಅ ಡೆವಲಪ್ಮೆಂಟಲ್ ಫ್ಯಾಕ್ಟರ್. ಒಂದು ಎಕನಾಮಿಕ್ಸ್ನಲ್ಲಿ ಒಂದಿದೆ, 1 ಕೋಟಿನ 2 ಕೋಟಿ ಮಾಡೋದು ಕಷ್ಟ, 1 ಲಕ್ಷನ 2 ಲಕ್ಷ ಮಾಡೋದು ಕಷ್ಟ, 2 ಲಕ್ಷನ 5 ಲಕ್ಷ ಮಾಡೋದು ಕಷ್ಟ. ಆದರೆ 1 ಕೋಟಿನ 2 ಕೋಟಿ ಅಥವಾ 5 ಕೋಟಿ ಮಾಡೋದು ಸುಲಭ. 5 ಕೋಟಿಗೆ ಬಂತು ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗಿ 10 ಕೋಟಿನ ನಾವು ಬೇಗ ರೀಚ್ ಮಾಡ್ತೀವಿ. ಹೇಗೆ ನಮ್ಮ ಪಾಪ್ಯುಲೇಷನ್ ಇರೋ ಥರ ಈಗ ನಾವು ಹೇಗೆ ಈಗ 700 ಕೋಟಿ ಪಾಪ್ಯುಲೇಷನ್ ಇದ್ದೀವಿ, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಬೈ 2040 ಆರ್ 45 ಇಡೀ ಪ್ರಪಂಚದ 1000 ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಆ ಥರ ಡಬಲ್ ಆಗೋದು ಸುಲಭ ಅಂತ. ರೈಟ್, ಡೀಟೇಲ್ ಆಗಿ ಮಾತಾಡ್ತೀವಿ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನನಗೇನು ನಿರೀಕ್ಷೆ ಇಲ್ಲ ಕೇಂದ್ರ ಬಜೆಟ್ ಮೇಲೆ. ಕಳೆದ ಸತಿ ಬಜೆಟಲ್ಲಿ ಬರಬೇಕಾಗಿದ್ದೆ, ₹1 ಬಂದಿಲ್ಲ, ಈ ಸಲ ಏನು ನಿರೀಕ್ಷೆ ಇಟ್ಕೊಳ್ಳೋದು ಅಂತ ಹೇಳಿದ್ದಾರೆ. ಯಾಕಂದರೆ ಟ್ಯಾಕ್ಸ್ ಕಲೆಕ್ಷನ್ ಅಂದಾಗ 2ನೇ ಸ್ಥಾನದಲ್ಲಿದೆ ಕರ್ನಾಟಕ. ಯಾವಾಗಲೂ ಹೇಮಂತ್ ಸರ್ ಹೇಳ್ತಿರ್ತಾರೆ, ಸೌತ್ ಇಂಡಿಯಾ ಆಲ್ವೇಸ್ ರಿಚೆಸ್ಟ್ ಸ್ಟೇಟ್ಗಳನ್ನು ಹೊಂದಿದೆ ಅಂಥೇಳಿ. ಶ್ರೀಮಂತ ರಾಜ್ಯಗಳು ಅತಿ ಹೆಚ್ಚು ಪ್ರಮಾಣದ ತೆರಿಗೆಗಳನ್ನು ಕೊಡ್ತಾ ಇದ್ದರೂ ಕೂಡ ದ ರಿಟರ್ನ್ಸ್ ಅಂತ ಅಂದಾಗ ಆ ಪ್ರಮಾಣದಲ್ಲಿಲ್ಲ ಅನ್ನೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಂಭೀರ ಆರೋಪ. ನೋಡಿ, ನರೇಂದ್ರ ಮೋದಿಯವರ ಸರ್ಕಾರದ ನಿರ್ಮಲಾ ಸೀತಾರಾಮನ್ 8ನೇ ಬಾರಿಗೆ ಮಂಡಿಸುವಂತಹ ಬಜೆಟ್ನ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಇದೆ. ನಾನಾಗಲೇ ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರತ್ತು ವಿಶೇಷವಾಗಿ ಇವತ್ತು ಸ್ಟೇಟ್ಮೆಂಟನ್ನೇ ಕೊಟ್ಬಿಟ್ರು, ನನಗೆ ಯಾವ ನಿರೀಕ್ಷೆನೂ ಇಲ್ಲ ಅಂತ. ಕಾರಣ ₹1 ಕಳೆದ ಬಾರಿಯ ಬಜೆಟಲ್ಲೇ ಬಂದಿಲ್ಲ ಅಂತ ಹೇಳಿ. ಹಾಗಾದರೆ ಕರ್ನಾಟಕದ ನಿರೀಕ್ಷೆಗಳೇನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ.
ನೋಡಿ, ಬೆಂಗಳೂರು ದಕ್ಷಿಣ, ಪಶ್ಚಿಮ ಮತ್ತು ಹೊರವಲಯಕ್ಕೆ ಮೆಟ್ರೋ ಸಂಪರ್ಕ ವಿಸ್ತರಣೆಗಾಗಿ ಮೆಟ್ರೋ 4ನೇ ಹಂತಕ್ಕೆ ಅನುದಾನ. ಇದು ಭಾಳ ಎಕ್ಸ್ಪೆಕ್ಟೆಡ್. ಬೆಂಗಳೂರು ಅಂದಾಗ ವಿಶೇಷವಾಗಿ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋ ಒಂದು ಪರಿಹಾರ. ಆ ಯೋಜನೆಗೆ ಹಿಂದೆ 12 ಕೈಗಾರಿಕಾ ಸ್ಮಾರ್ಟ್ ಸಿಟಿ ಯೋಜನೆ ಘೋಷಿಸಿ ಕರ್ನಾಟಕಕ್ಕೆ ಒಂದನ್ನೂ ಕೊಟ್ಟಿರಲಿಲ್ಲ. ಈ ಸತಿಯಾದರೂ ಸಿಗುತ್ತಾ? ಸಹಜವಾದ ನಿರೀಕ್ಷೆ. ಇನ್ನು ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಹೂಡಿಕೆಗೆ ಬೇಕಾಗುವ ಎಲ್ಲ ಸೌಲಭ್ಯ ಇರೋದರಿಂದಾಗಿ ಯೋಜನೆ ಬರಬಹುದೇನೋ ಅನ್ನುವಂತಹ ನಿರೀಕ್ಷೆ. ಇನ್ನು ಹಣದುಬ್ಬರ, ಬೆಲೆ ಏರಿಕೆ, ನಿರುದ್ಯೋಗ, ವಿಪರೀತ ತೆರಿಗೆಗಳು, ಇದರಿಂದ ಕಂಗೆಟ್ಟಿರುವಂಥ ಜನರಿಗೆ ತುಸು ಸುಧಾರಣಾ ಕ್ರಮಗಳ ಆಶಾಭಾವನೆ ಖಂಡಿತವಾಗ್ಲೂ ಇದ್ದೇ ಇದೆ. ಹಿಂದೆ ಬಿಹಾರಕ್ಕೆ 26,000 ಕೋಟಿ ರೂಪಾಯಿ, ಆಂಧ್ರಕ್ಕೆ 15,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಬೇರೆ ರಾಜ್ಯದ ಕಡೆಗಣನೆಯಾಗಿದೆ. ಅದು ಸರಿಯಾಗಲಿ ಕಡೆ ಪಕ್ಷ ಈ ಬಜೆಟಲ್ಲಿ ಅನ್ನುವಂಥ ನಿರೀಕ್ಷೆ. ರಾಜ್ಯದ ಮುಖ್ಯ ನಗರಗಳಲ್ಲಿ ಹೊಸ ಬಸ್ ಟರ್ಮಿನಲ್ಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಯೋಜನೆಯನ್ನು ಈ ಬಜೆಟ್ನಲ್ಲಾದರೂ ರೂಪಿಸ್ತಾರ ಅನ್ನುವಂಥ ನಿರೀಕ್ಷೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವಂಥ ರೈತರಿಗೆ ಬೆಂಬಲ ನೀಡುವುದಕ್ಕೆ ಹೊಸ ಕೋಲ್ಡ್ ಸ್ಟೋರೇಜ್ ಸ್ಥಾಪನೆ ರಿಕ್ವೈರ್ಮೆಂಟ್, ಇದು ಬೇಸಿಕ್ ರಿಕ್ವೈರ್ಮೆಂಟ್ ರೈತರಿಗೆ. ನೋಡ್ಬೇಕು ಕಡೆ ಪಕ್ಷ ಈ ಸತಿಯಾದ್ರೂ ಅಂತ. ಇನ್ನು ಕೃಷಿ ಚಟುವಟಿಕೆಗಳಿಗೆ ಹೊಸ ಕೆರೆಗಳ ಪುನರ್ ವ್ಯವಸ್ಥೆಗೊಳಿಸುವಂತಹ ಮತ್ತು ಸುಧಾರಣೆಗೊಳಿಸುವ ಯೋಜನೆಗಳೇನಾದರೂ ಈ ಬಜೆಟ್ನಲ್ಲಿ ಘೋಷಿಸ್ತಾರಾ ಕೃಷಿ ಚಟುವಟಿಕೆಗಳಿಗೆ ಅಂತ ಹೇಳಿ. ಇನ್ನು ಬೆಂಗಳೂರಿನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಯೋಜನೆಗೆ ಹೊಸ ಹೂಡಿಕೆಗಳು ಏನಾದರೂ ಸಾಧ್ಯವಾ? ಕಾದು ನೋಡಬೇಕು. ಇನ್ನು ಗ್ರಾಮೀಣ ಪ್ರದೇಶಗಳು ಅಂದ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ವಿಸ್ತರಿಸುವುದಕ್ಕೆ ಯೋಜನೆಯನ್ನೇನಾದರೂ ಈ ಬಜೆಟ್ನಲ್ಲಿ ಅಲಾಟ್ ಮಾಡ್ತಾರಂತ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಪ್ಯಾನಲಿಸ್ಟ್ ಮಾತಾಡಿದ ಪ್ರಕಾರ ನೋಡೋದಾದರೆ ಇದನ್ನೇನಾದರೂ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಇನ್ನು ಯುವಕರ ವಿಚಾರಕ್ಕೆ ಬರೋದಾದರೆ ನೌಕರಿಯನ್ನು ಕಲ್ಪಿಸುವಂಥ ಹೊಸ ತರಬೇತಿ ಕೌಶಲ್ಯ ಕೇಂದ್ರಗಳಿಗಾಗಿ ಏನಾದರೂ ಹಣವನ್ನು ಮೀಸಲಿಡ್ತಾರಾ? ಈಗಲೇ ಹಲವಾರು ಯೋಜನೆಗಳಿದ್ದಾವೆ, ಬಟ್ ಅದನ್ನೇನಾದರೂ ಅಪ್ಗ್ರೇಡ್ ಮಾಡ್ತಾರಾ, ಹೊಸದಾಗಿ ಏನಾದರೂ ಬಜೆಟನ್ನು ಹಾಕ್ತಾರಾ ನೋಡಬೇಕು. ಇನ್ನು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಪ್ರದೇಶಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸುವುದಕ್ಕೆ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಒಂದಷ್ಟು ನಿರೀಕ್ಷೆಗಳಂತೂ ಡೆಫಿನೆಟ್ಲಿ ಇದ್ದಾವೆ. ರೈಟ್ ಸರ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅವ್ರಿಗೊಂದು ಕೋಪ ಇದೆ, ಯಾಕೆಂದರೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತೀವಿ, ರಿಟರ್ನ್ಸ್ ಆ ಪ್ರಮಾಣದಲ್ಲಿಲ್ಲ ಅಂತ. ಬಗ್ಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ನಮ್ಮ ದೇಶ ಇದೆ. ದೇಶದಲ್ಲಿ ಕೆಲವು ರಾಜ್ಯಗಳು ತುಂಬ ಡೆವಲಪ್ ಆಗಿದೆ, ಕೆಲವು ರಾಜ್ಯಗಳು ಡೆವಲಪ್ ಆಗಿಲ್ಲ. ಅದೇ ಥರ ನಮ್ಮ ರಾಜ್ಯದಲ್ಲೂ ಕೆಲವು ಡಿಸ್ಟ್ರಿಕ್ಟ್ಸ್ ತುಂಬ ಡೆವಲಪ್ ಆಗಿದೆ, ಕೆಲವು ಡೆವಲಪ್ ಆಗಿಲ್ಲ. ಐ ಅಗ್ರಿ. ಒಂದು ಪ್ರಶ್ನೆ ಏನು ಬರುತ್ತಂದರೆ, ನಾವು ಎಲ್ಲಿ ತೆರಿಗೆ ಜಾಸ್ತಿ ಕಲೆಕ್ಟ್ ಆಗುತ್ತೆ ಅಲ್ಲಿ ಅವರಿಗೆ ಅದನ್ನು ಖರ್ಚು ಮಾಡಬೇಕು. ನಾವು ಕರ್ನಾಟಕದಲ್ಲಿ ಜಾಸ್ತಿ ಸೆಕೆಂಡ್ ಪ್ಲೇಸಲ್ಲಿದ್ದೀವಿ, ನಮಗೆ ಜಾಸ್ತಿ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದು. ನಾನು ಕೇಳೋ ಪ್ರಶ್ನೆ ಏನಂದರೆ, ಇವಾಗ ನಮ್ಮ ರಾಜ್ಯದಲ್ಲಿ ಬರೋ ತೆರಿಗೆನಲ್ಲಿ ಹತ್ತತ್ರ 60%, 58ಇಂದ 60%ವರೆಗೂ ಬೆಂಗಳೂರಿಂದ ಬರುತ್ತೆ. ಆಯಿತು. ಆದರೆ ನಮ್ಮ ಸರ್ಕಾರ ಏನು ಮಾಡುತ್ತೆ, 60% ಖರ್ಚು ಬೆಂಗಳೂರು ಮಾಡುತ್ತಾ? ಇಲ್ಲ. 10% ಮಾಡೋದಿಲ್ಲ, 15% ಮಾಡೋದಿಲ್ಲ. ಯಾಕೆ? ನಮ್ಮ ರಾಜ್ಯದಲ್ಲಿ ದುಡ್ಡು ಖರ್ಚು ಮಾಡುವಾಗ ಮಾತ್ರ ನಾವು ಇಲ್ಲಿ ತೆರಿಗೆಯನ್ನು ನಾವು ಕಲೆಕ್ಟ್ ಮಾಡಿ ಬೇರೆ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ನಾವು ಖರ್ಚು ಮಾಡ್ತೀವಲ್ಲ, ಅದ್ಯಾಕೆ ಮಾಡ್ತೀವಿ ಅಂದರೆ ಅಲ್ಲಿ ಅವರಿಗೆ ಬೇಕಾಗಿದೆ, ಉಳಿದ ಜಿಲ್ಲೆಗಳು ಅಭಿವೃದ್ಧಿ ಕಾಣಬೇಕು, ಉಳಿದ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಅಂತ ಒಂದು ಉದ್ದೇಶದಲ್ಲಿ ಸರ್ಕಾರ ಮಾಡುತ್ತೆ. ಅದೇ ಉದ್ದೇಶದಲ್ಲಿ ಏನಾಗುತ್ತಂದರೆ, ದೇಶದ ಮಟ್ಟಿಗೆ ಈ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತಂದರೆ, ಈ ತೆರಿಗೆಗಳಲ್ಲಿ ಎಷ್ಟೆಷ್ಟು ಭಾಗ ಯಾವ್ಯಾವ ರಾಜ್ಯಕ್ಕೆ ಹೋಗಬೇಕು ಅಂತ ಒಂದು ಡಿಸೈಡ್ ಮಾಡುತ್ತೆ. ಅದರಿಂದ ಈ ತೆರಿಗೆಗಳಲ್ಲಿ ಬರೋ ಇನ್ಕಮಲ್ಲಿ ಅದನ್ನು ಅದೇ ಥರ ಅವರು ಕೊಡ್ತಾರೆ. ಒಂದು ಹಿಂದೆ ಮುಂದೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಹಾಗಾದ್ರೆ ಒಂದು ಸಣ್ಣ ಪಾಸ್ ತಗೋತೀನಿ ಸರ್. ಈಗ ಆಸ್ ಪರ್ ನಿಮ್ಮ ವ್ಯೂ ಪ್ರಕಾರನೇ ಆ್ಯಂಡ್ ಈ ಪ್ರೋಸೆಸ್ ಬಗ್ಗೆ ನನಗೆ ಹೇಳಿ. ಅತಿ ಹೆಚ್ಚು ಪ್ರಮಾಣದ ತೆರಿಗೆಯನ್ನು ಕಲೆಕ್ಟ್ ಮಾಡುತ್ತೆ ಕೇಂದ್ರ ಸರ್ಕಾರ. ಅದನ್ನು ಹಂಚಬೇಕಾದ್ರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನುವಂತಹ ಒಂದು ಪೂರ್ವ ನಿರ್ಧಾರಗಳಾಗಿರುತ್ತೆ ಅನ್ನೋದಾದರೆ, ಅದರಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯದ ಮಂತ್ರಿಗಳ ಜೊತೆ ಒಂದು ಚರ್ಚೆ ಮೀಟಿಂಗ್ ಆಗಿ ಅಶೂರೆನ್ಸ್ ತಗೊಂಡಿರ್ತಾರೆ 100%. ಇವಾಗ ಫೈನಾನ್ಸ್ ಕಮಿಷನ್ ಅಂತ ಒಂದು ಅಪಾಯಿಂಟ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಪರವಾಗಿ ಬರುತ್ತೆ ಅದು. ಅವ್ರೇನು ಮಾಡ್ತಾರೆ ಅಂದರೆ, ಎಲ್ಲ ರಾಜ್ಯಗಳಿಗೂ ಹೋಗ್ತಾರೆ, ಸರ್ಕಾರದ ಹತ್ರ ಡಿಸ್ಕಸ್ ಮಾಡ್ತಾರೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಹತ್ರ ಡಿಸ್ಕಸ್ ಮಾಡ್ತಾರೆ, ಇಂಡಸ್ಟ್ರೀಸ್ ಕರೀತಾರೆ, ಅಗ್ರಿಕಲ್ಚರ್ಸ್ ಕರೀತಾರೆ, ಬಿಸ್ನೆಸ್ ಮೆನ್ ಕರೀತಾರೆ, ಎಲ್ಲರನ್ನೂ ಕರೆದ್ಬಿಟ್ಟು ಹತ್ತತ್ರ ಒಂದು 200-300 ಮೀಟಿಂಗ್ ಮಾಡ್ತಾರೆ ಫೈನಾನ್ಸ್ ಕಮಿಷನ್ ಮಾಡಿಬಿಟ್ಟು ಅವರು ಎಲ್ಲ ನೋಡಿಬಿಟ್ಟು ಟ್ರಾವೆಲ್ ಮಾಡ್ತಾರೆ, ಎಲ್ಲೆಲ್ಲಿ ಏನೇನಿದೆ,
ಯಾವ ಥರ ಫೆಸಿಲಿಟೀಸ್ ಇದೆ, ಎಷ್ಟು ಪಾವರ್ಟಿ ಇದೆ, ಎಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ತಗೊಳ್ತಾರೆ. ಅದನ್ನೆಲ್ಲ ಕೊಲೇಟ್ ಮಾಡಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ಒಂದು ಇದು ಅಶೂರ್ಡ್ ಟಾಕ್, ಇದು ಅಶೂರ್ಡ್ ಮೀಟಿಂಗ್ ಅಲ್ಲಿ ಎಲ್ಲ ಅಶೂರ್ ಆಗಿರುತ್ತೆ ಹಂಗಾದ್ರೆ. ಅಲ್ಲಲ್ಲ, ಅಶೂರ್ ಅಂದ್ರೆ ಎಲ್ಲ ನಾವು ಇವಾಗ ನಮ್ಮನ್ನು ಬಂದು ಭೇಟಿ ಆದಾಗ ನಾವು ಕೇಳ್ಬೋದು, ನಮಗೆ ಇಷ್ಟು ದುಡ್ಡು ಕೊಡಿ, ನಾವು ಈ ತರ ಇದೆ ಅಂತ. ಅವ್ರು ಎಲ್ಲರೂ ಯಾರ್ಯಾರು ಯಾವ ರಾಜ್ಯಗಳಲ್ಲಿ ಹೋದ್ರು ಅವರವರೆಲ್ಲ ನೋಡ್ತಾರೆ. ಅವರು ಅದನ್ನೆಲ್ಲ ನೋಡಿ ಅವರು ಒಂದು ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರ ಪ್ರಕಾರ ರೆಕಮೆಂಡ್ ಮಾಡ್ತಾರೆ ಸರ್ಕಾರಕ್ಕೆ. ನಮ್ಮ ಪ್ರಕಾರ ಎಲ್ಲ ರಾಜ್ಯಗಳಿಗೂ ಈ ತರ ತೆರಿಗೆಯನ್ನ ಡಿವೈಡ್ ಮಾಡಬೇಕು ಅಂತ ಒಂದು ರೆಕಮೆಂಡೇಶನ್ ಮಾಡ್ತಾರೆ. ಇದೇನಾಗಿದೆ ಅಂದ್ರೆ ಹೋದ 75 ಇಯರ್ಸ್ ಅಲ್ಲಿ ಈ ಯಾವ್ಯಾವ ರೆಕಮೆಂಡೇಶನ್ಸ್ ಇವರು ಮಾಡಿದಾರೋ ಅದನ್ನ ಸರ್ಕಾರ 100% ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಫಾಲೋ ಮಾಡಿದ್ದಾರೆ. ಆಗಿದ್ರೂ ಸೆಂಟ್ರಲ್ ಗವರ್ಮೆಂಟ್ಗೆ ಗ್ರಾಂಟ್ಸ್ ಅಂತ ಒಂದು ಕೊಡ್ತಾರೆ. ಅದು ಡಿಸ್ಕ್ರಿಷನರಿ, ಸ್ವಲ್ಪ ಅವರು ಇಷ್ಟಪಟ್ಟು ಬೇರೆ ರಾಜ್ಯಕ್ಕೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಅವರಿಗೆ ಪ್ರಾಜೆಕ್ಟ್ಸ್ಗೆ, ಸ್ಪೆಷಲ್ ಪ್ರಾಜೆಕ್ಟ್ಸ್ಗೆ ಕೊಡಬೇಕಾದ್ರೆ ಅವರಿಗೆ ಒಂದು ಪವರ್ ಇರುತ್ತೆ. ಈ ತೆರಿಗೆಯನ್ನು ಕಲೆಕ್ಟ್ ಮಾಡೋದನ್ನು ಡಿವೈಡ್ ಮಾಡೋದು ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಇರುತ್ತೆ, ಗ್ರಾಂಟ್ ಇನ್ ಏಡ್ಸ್. ಆ ದುಡ್ಡಲ್ಲಿ ಇವಾಗ ನಾವು ಕೇಳ್ತೀವಲ್ಲ, ನಮ್ದು ಮೆಟ್ರೋ ಕೊಡಿ, ಆಮೇಲೆ ಬ್ಯಾಂಗ್ಳೂರ್ ಟು ಮೈಸೂರು ಫಾಸ್ಟ್ ಟ್ರೈನ್ ಹೈ ಸ್ಪೀಡ್ ಕೊಡಿ, ಆಮೇಲೆ ಅಂತ ಕೇಳ್ಬೋದು. ಆ ಕೇಳಿದ್ರೆ ಅದು ಅವ್ರು ಕೊಡಬೇಕಾ ಇಲ್ವಾ ಅನ್ನೋದು ಅವರ ಡಿಸ್ಕ್ರಿಷನ್. ಆ ವಿಷಯದಲ್ಲಿ ಮಾತ್ರ ನಾವೆಲ್ಲ ನಮ್ಮ ಡೌಟ್ ಇದೆಯಲ್ಲ, ಈ ತರ ಸೌತ್ ಇಂಡಿಯಾಗೆ ವಿ ಆರ್ ನಾಟ್ ಗೆಟಿಂಗ್ ಸಫಿಷಿಯಂಟ್ ಅಂತ, ಅದನ್ನು ನಿಜ ಅಂತ ಹೇಳ್ಬೋದು. ಆದರೆ ಮೊನ್ನೆ ಮಾತ್ರ ಆಂಧ್ರಾಗೆ ಬಂದಾಗ ದೇ ಅನೌನ್ಸ್ ಹ್ಯೂಜ್ ಪ್ರಾಜೆಕ್ಟ್ಸ್ ಅಲ್ವಾ, ಯಾಕಂದ್ರೆ ಪೊಲಿಟಿಕಲ್ ಡಿಸಿಷನ್ ಅದು. ಸೊ ಅದು ಬಿಟ್ಟು ತೆರಿಗೆಯನ್ನು ಡಿವೈಡ್ ಮಾಡೋದು ಬಂದು ಯಾರಿಗೂ ಡಿಸ್ಕ್ರಿಷನ್ ಇಲ್ಲ. ಅಂದರೆ ನಾವು ಎಲ್ಲಿ ಕಲೆಕ್ಟ್ ಆಗುತ್ತೆ ಅಲ್ಲೇ ಸ್ಪೆಂಡ್ ಮಾಡಬೇಕು ಅನ್ನೋದು ಒಂದು ವಿಚಾರ ಇದೆಯಲ್ಲ, ಅದು ಅಪ್ಲೈ ಆಗಲ್ಲ. ಯಾಕಂದರೆ ಯಾರೂ ಮಾಡಲ್ಲ. ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲೆಕ್ಟ್ ಆಗೋ ದುಡ್ಡು ಬೆಂಗಳೂರಲ್ಲಿ ಸ್ಪೆಂಡ್ ಮಾಡಲ್ಲ ಅಂದರೆ ಡೆಲ್ಲಿನೂ ಅದೇ ಥರ ಯೋಚನೆ ಮಾಡ್ತಾರೆ. ಅದರಿಂದ ಆ ಪ್ರಿನ್ಸಿಪಲ್ ನಾವು ಫಾಲೋ ಮಾಡಬೇಕು ಅಂದರೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ರೈಟ್. ಆ ಪೊಲಿಟಿಕಲ್ ವಿಚಾರವನ್ನು ಸರ್ ಟಚ್ ಮಾಡಿದ್ರೆ, ಅಟ್ ದ ಸೇಮ್ ಟೈಮ್ ಅದನ್ನೇ ನಾವು ಗಮನಿಸಿ ನೋಡೋದಾದ್ರೆ ಈ ವರ್ಷನೂ ಕೊಡ್ತಾರೆ ಮ್ಯಾಮ್. ಯಾಕೆಂದ್ರೆ ಅಲ್ಲ ಸರ್, ನಾವು ಇಲ್ಲಿ ಅತಿ ಹೆಚ್ಚು ಸಂಸದರನ್ನು ಕಳಿಸ್ಕೊಡೋದಂತೆ. ಆ ಪೊಲಿಟಿಕಲಿನೇ ನೋಡೋದಾದ್ರೆ ಕರ್ನಾಟಕವನ್ನು ದೇ ಹ್ಯಾವ್ ಟು ಕನ್ಸಿಡರ್. 2 ಫ್ಯಾಕ್ಟರ್ನಲ್ಲಿ ಏನೂ ಬರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಿಗೂ ಇದೆ. ಒಂದು ಕಾಂಗ್ರೆಸ್ ಸರ್ಕಾರ ಇದೆ. ಸೆಕೆಂಡ್ ಥಿಂಗ್ ಏನಾಗಿದೆ, ಡಬಲ್ ಇಂಜಿನ್ ಇದ್ದಾಗ ಏನು ಬರ್ತದೆ ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗವರ್ನಮೆಂಟ್ ಜೊತೆ ಒಂದು ಒಳ್ಳೆ ಅನುಬಂಧನೂ ಇಟ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಸತತವಾಗಿ ಕಾಂಗ್ರೆಸ್ ಬಂದಿಲ್ಲ ಸರ್ ಅತಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇವರು ಫೈನಾನ್ಸ್ ಕಮಿಷನಲ್ಲಿ ಒಪ್ಕೊಂಡ್ಬಂದಿದ್ದಾರೆ. ಫೈನಾನ್ಸ್ ಕಮಿಷನ್ ಹೊಸದು 2026ನಲ್ಲಿ ರಿವ್ಯೂ ಆಗ್ತಾ ಇದೆ. ಅದಕ್ಕೋಸ್ಕರನೇ ಚಂದ್ರಬಾಬು ನಾಯ್ಡು ಎಲ್ಲರೂ ಹೇಳ್ತಿರೋದು ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅಂತ. ಯಾಕೆ ಅಂದರೆ ಒಂದು ಫೈನಾನ್ಸ್ ಕಮಿಷನಲ್ಲಿ ಒಂದು ಹೊಸ ಫ್ಯಾಕ್ಟರ್ ಆ್ಯಡ್ ಮಾಡಿದ್ದಾರೆ, ಪಾಪ್ಯುಲೇಷನ್ ಇಂದ ಕೂಡ ಒಂದು ಫ್ಯಾಕ್ಟರು ಅಂತ. ಅಲ್ಲಿ ಇದರಲ್ಲಿ ಉತ್ತರ ಪ್ರದೇಶನಲ್ಲಿ 18 ಕೋಟಿ ಜನ ಇದ್ದಾರೆ. ಅದು ಅದನ್ನು ಸೇರಿದ್ರೆ ನಮ್ಮ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಇಷ್ಟು ಸೇರಿದ್ರೆ 18.5 ಕೋಟಿ ನಾವು ಬರ್ತೀವಿ. ಸೊ ಅದರ ಸಿಂಹಪಾಲಲ್ಲಿ ಹೋಗುತ್ತೆ. ಆದರೆ ಕರ್ನಾಟಕಕ್ಕೆ ಯಾತಕ್ಕೆ 2-3 ವಿಚಾರದಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ, ಮೆಟ್ರೋ 4th ಫೇಸ್ ಬರ್ಬೋದು, ಸೆಮಿ ಕಂಡಕ್ಟರ್ಗೆ ಎಲ್ಲೋ ಅನುದಾನ ಕೊಡ್ಬೋದು. ಯಾತಕ್ಕೆ ಹೇಳ್ತೀನಿ ಅಂದರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಸೆಮಿ ಕಂಡಕ್ಟರ್ಗೆ 300% ಸಬ್ಸಿಡಿ ಕೊಡ್ತಾ ಇದೆ. ಇದನ್ನೇ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಹೆವಿ ಇಂಡಸ್ಟ್ರೀಸ್ ತಗೊಂಡಾಗ ಒಂದು ಹೇಳಿದ್ರು ಕೂಡ, ಯಾತಕ್ಕಷ್ಟು ಹೆವಿ ಸಬ್ಸಿಡಿಗಳು ಕೊಡ್ತಾ ಇದ್ದೀರಾ? ಯಾತಕ್ಕೆ ಅಂದರೆ ಅದು ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಆಕ್ಸಲರೇಟ್ ಮಾಡುತ್ತೆ. ಈಗ ಒಂದು ಏನೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂದರೆ ಸೆಮಿ ಕಂಡಕ್ಟರ್ ಅದನ್ನು ಚೈನಾಯಿಂದ ತರಿಸ್ಬೇಕಾಗಿದೆ. ಅದೇ ನಮ್ಮ ದೇಶದಲ್ಲೇ ಮಾಡಿದರೆ ಸ್ವಾವಲಂಬಿ ಆಗ್ತಾರೆ. ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ನಾವೇ ತಯಾರಿ ಮಾಡ್ಬೋದು ಸೆಮಿ ಕಂಡಕ್ಟರ್ಗಳು ಬಂದಾಗ. ಸೊ ಬಿಸ್ನೆಸ್ಸಿನ ಡೈನಮಿಕ್ಸ್ ಬದಲಾಗುತ್ತೆ. ಆದ್ದರಿಂದ ಅದೊಂದು ಬರ್ಬೋದು. ನಮ್ಮ ಸಿದ್ದರಾಮಯ್ಯ ಅವ್ರದ್ದು, DK ಶಿವಕುಮಾರ್ ಅವರ ಒಂದು ಮುಖ್ಯವಾದ ಆಸೆ ಇರೋದು ಹೆಬ್ಬಾಳಿಂದ ಇದಕ್ಕೋಸ್ಕರ ಒಂದು ಟನಲ್ಲು. ನನ್ನ ಅಲ್ಪ ಜ್ಞಾನದಿಂದ ಹೇಳ್ಬೋದು, ಏನೂ ಬರೋದಿಲ್ಲ. ಇದ್ರ ಬಗ್ಗೆ ಒಂದು ಹೇಳ್ತೀನಿ ನೋಡಿ. 15 ವರ್ಷದ ಮುಂಚೆ ನಮ್ಮ BBMPದು ಒಂದು ಬಜೆಟ್ ಡಿಸ್ಕಷನ್ ನಾನು ಹೋಗಿದ್ದೆ, TV 9 ಅಲ್ಲಿ. ಆವಾಗಲೂ ಅವ್ರು ಹೇಳ್ತಾ ಇದ್ರು, ನಾವು ಮೇಕ್ರಿ ಸರ್ಕಲಿಂದ, ಶೂಳೈ ಸರ್ಕಲಿಂದ ಸಿಲ್ಕ್ ಬೋರ್ಡ್ವರೆಗೂ
ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡ್ತೀವಿ ಅಂತ ಬಡ್ಜೆಟಲ್ಲಿ ಹಾಕಿದ್ದಾರೆ. ಎಷ್ಟು? 15 ವರ್ಷದ ಮುಂಚೆ. ಈವಾಗವರೆಗೂ ಅದು ನಡೆದಿಲ್ಲ. ಇವಾಗ ಏನು ಹೇಳ್ತಾ ಇದ್ದಾರೆ, ತಿರ್ಗಾ ಈ ಒಂದು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರಲ್ಲ, ಅದು ನಾವು ಅಲ್ಲಿಂದ ಅಲ್ಲಿ ಟನಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ನಾವು ತುಂಬ ಹಿಂದೆ. ಇನ್ನೊಂದು ವಿಷಯ, ನಮ್ಮ ಸರ್ಕಾರದಲ್ಲಿ ಒಂದು ವಿಷಯ ಒತ್ತಾಗಿ ಹೇಳಬೇಕಾಗಿರೋದು ಏನಂದರೆ, ಕರ್ನಾಟಕದಿಂದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಬೆಂಗಳೂರಿಂದ ಈಸ್ ಹ್ಯೂಜ್. ನಂಬರ್ 1 ವಿ ಆರ್ ಇನ್ ದ ಕಂಟ್ರಿ. ಇವಾಗ ಬೇರೆ ಬಿಸ್ನೆಸ್ ಏನಾಗುತ್ತೋ, ವ್ಯಾಪಾರ ಏನಾಗುತ್ತೋ, ಅದರಿಂದ ಟ್ಯಾಕ್ಸಸ್ಸು ರಾಜ್ಯಕ್ಕೆ ಬರುತ್ತೆ, 50% ಟ್ಯಾಕ್ಸಸ್ ಬರುತ್ತೆ. ಆದರೆ ಎಕ್ಸ್ಪೋರ್ಟಿಂದ ರಾಜ್ಯಕ್ಕೆ ಯಾವುದು ಇನ್ಕಮ್ ಬರೋದಿಲ್ಲ. ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ತೀವಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ಕೋತಾರೆ, ಏನು ಟ್ಯಾಕ್ಸ್ ಬರಲ್ಲ. ಪರ್ಸನಲ್ ಟ್ಯಾಕ್ಸಸ್ ಎಷ್ಟು ಬರುತ್ತೋ ಅದರಲ್ಲಿ ನಮಗೊಂದು ಪಾಲು ಬರುತ್ತೋ ಹೊತ್ತು ಬೇರೆ ಏನೋ ಒಂದು ಟ್ಯಾಕ್ಸ್ ಬರೋದಿಲ್ಲ. IGST ನಲ್ಲಿ ಒಂದು ಸ್ವಲ್ಪ ಇಲ್ಲ, ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ IGST ಎಲ್ಲಿದೆ? IGST ಇಲ್ಲ, CGST ಇಲ್ಲ, ಯಾವುದೂ ಇಲ್ಲ, 0. ಸೊ ಅದರಿಂದ ನಮ್ಮವರು ಸರ್ಕಾರದ ಹೋಗಿ ಕೇಳುವಾಗ ಇದರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು. ಅವರು ಮಾಡಿ ಹೇಳಬೇಕು, ನೋಡಿ ನಮಗೆ ಲೋಕಲ್ ಬಿಸ್ನೆಸ್ಗಿಂತ ಎಕ್ಸ್ಪೋರ್ಟಿಗೆ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ. ವಿ ಆರ್ ದ ಬೇಸ್ ಆಫ್ ಎಕ್ಸ್ಪೋರ್ಟ್ಸ್, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್. ಸೊ ನಮಗೆ ಅದರಿಂದ ನೀವು ಖಂಡಿತವಾಗಿ ಒಂದು ಹೆಲ್ಪ್ ಮಾಡಲೇಬೇಕು ಅಂತ ಹೇಳಬೇಕು. ಅದು ಬಿಟ್ಟು ನೀವು ಅವ್ರಿಗಷ್ಟು ಕೊಡ್ತಾ ಇದ್ದೀರಾ, ನೀವು ಬಿಹಾರ್ಗೆ ಇಷ್ಟು ಕೊಡ್ತಾ ಇದ್ದೀರಾ, ಅದನ್ನ ನೀವು ಮಾತಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಕಟ್ ಎನಿ ಐಸ್. ನಾವು ರಿಟರ್ನ್ ಅಲ್ಲಿ ಅವ್ರು ಇದೇ ಕೇಳ್ತಾರೆ. ನಾನು ಕೇಳಿದ್ನಲ್ಲ ಪ್ರಶ್ನೆ, ಅದೇ ಕೇಳ್ತಾರೆ. ಅದರಿಂದ ಇವರು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ನಮಗೆ ನೀವು ಸಪೋರ್ಟ್ ಮಾಡಲೇಬೇಕು. ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ನೂ ನಾವು ಎಕ್ಸ್ಪೋರ್ಟ್ ಮಾಡಬೇಕು. 1000 crore ಎಕ್ಸ್ಪೋರ್ಟ್ಸ್ ನಾವು ರೀಚ್ ಮಾಡಬೇಕಂದ್ರೆ ನೆಕ್ಸ್ಟ್ 2 years ಅಲ್ಲಿ ಸಾಫ್ಟ್ವೇರ್ ವಿಲ್ ಓವರ್ಟೇಕ್ ಮರ್ಕಂಡೈಸ್ ಎಕ್ಸ್ಪೋರ್ಟ್ಸ್. ಅಂದ್ರೆ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಬೇಕು ಅಂದ್ರೆ ಬೆಂಗಳೂರದು ಒಂದು ಪಾಲು ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು ನೀವು. ಬಿಕಾಸ್ Bangalore now is being called as a dying city. We don't want to get that tag. ಕಲ್ಕಟ್ಟಾಗೆ ಒಂದು 15 ವರ್ಷದ ಮುಂಚೆ ಅದು ಟ್ಯಾಗ್ ಇತ್ತು, ಡೈಯಿಂಗ್ ಸಿಟಿ ಅಂತ. ಬಟ್ ನೌ ಪೀಪಲ್ ಹವ್ ಸ್ಟಾರ್ಟೆಡ್ ಟಾಕಿಂಗ್ ಇನ್ ಲೈಕ್ ದಿಸ್. ವೈ ಬ್ಯಾಂಗ್ಳೂರ್ ಕೆನಾಟ್ ಬಿ ಕಾಲ್ಡ್ ಆಸ್ ಅ ಡೈಯಿಂಗ್ ಸಿಟಿ ಅಂತ. ಆ ಸಿಚುವೇಶನ್ ಬರದೇ ಇರಬೇಕಾದ್ರೆ ಸರ್ಕಾರದಲ್ಲಿ ಖಂಡಿತವಾಗಿ ಈ ಇಶ್ಯೂನ ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ರೈಟ್ ಸರ್, ಹೇಳಿ. ಸರ್ಕಾರ ಸರ್ ಕರೆಕ್ಟ್. ನಾನೊಂದು ಇನ್ನು ಸ್ವಲ್ಪ ಆ್ಯಡ್ ಮಾಡಬೇಕು ಅಂತ. ಖಂಡಿತ ಮಾಡಿ ಸರ್. ಸರ್ಕಾರ ನಮ್ಮ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರದಲ್ಲಿರೋ ವ್ಯತ್ಯಾಸ ನೋಡ್ಕೊಳ್ಳಿ. ಕೇಂದ್ರ ಸರ್ಕಾರ ಗೋಲ್ಡನ್ ಕ್ವಾಡ್ರಾಂಗಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಪೋರ್ಟ್ಗಳನ್ನ ಡೆವಲಪ್ ಮಾಡಬೇಕು ಅಂತಿದ್ದಾರೆ, ಏರ್ಪೋರ್ಟ್ಗಳನ್ನ ಡೆವಲಪ್ ಮಾಡಬೇಕು ಅಂತಿದ್ದಾರೆ, ಲ್ಯಾಂಡ್ಗಳನ್ನ ಡೆವಲಪ್ ಮಾಡಬೇಕು ಅಂತಿದ್ದಾರೆ. ಇದು ಇನ್ನು 100-150 ವರ್ಷಕ್ಕೆ ಉಪಯೋಗ ಆಗುತ್ತೆ. ನಮ್ಮ ಸರ್ಕಾರದಲ್ಲಿ ಈ ಪರ್ಟಿಕ್ಯುಲರ್ ಸರ್ಕಾರ ಬಂದು 1.5 ವರ್ಷ ಆಲ್ಮೋಸ್ಟ್ ಆಗ್ತಾ ಇದೆ. ಏನು ಒಂದು ದೂರದೃಷ್ಟಿಯ ಪ್ಲಾನ್ ಆಗಿದೆ. ರೋಡು, ಕಾರಿಡಾರು, ಇದು ಒಂದು ಸರ್ಕಾರದ ಬೇಸಿಕ್ ವ್ಯವಸ್ಥೆ ಏನು, ನಿಮ್ಮ ಸುವೇಜು, ರೋಡು, ಕರೆಂಟು, ಇದರಲ್ಲೇ ನೀವು ಹಿಂದೆ ಬೀಳ್ತಿದ್ದೀರಾ. ನಿಮ್ಮದು ಯಾವುದೋ ಒಂದು ಕರ್ನಾಟಕದಲ್ಲಿ ಇಡೀ ಇಂಡಿಯಾನಲ್ಲೇ ನಮ್ಮದು ಒನ್ ಆಫ್ ದ ವರ್ಲ್ಡಲ್ಲೇ ಸ್ಲೋವೆಸ್ಟ್ ಟ್ರಾಫಿಕ್ ಆಗ್ತಾ ಇದೆ. ಇದಕ್ಕೆ ಸರ್ ಹೇಳಿದಂಗೆ ಒಂದು ಪಾಯಿಂಟ್ ಹೇಳಿದರು, 55-60% ಒಟ್ಟು ಕರ್ನಾಟಕದ ಆದಾಯ ಬೆಂಗಳೂರಿಂದ ಬರ್ತಾ ಇದೆ. ಈ ದುಡ್ಡನ್ನು ನಾವು ಎಲ್ಲ ಕಡೆ ಹಂಚ್ತಾ ಇದ್ದೀವಿ. ಬೆಂಗಳೂರಿಗೆ ನಾವೇನು ಕೊಡ್ತಾ ಇದ್ದೀವಿ? ಈಗ ಬೆಂಗಳೂರು ಬೆಳೀತಾ ಇರೋದು ಎಲ್ಲ ಪ್ರೈವೇಟ್ ಪ್ಲೇಯರ್ಸಿಂದ. ಯಾರೋ ನನ್ನ ಹತ್ರ ಆಸ್ತಿ ಇದೆ, ನಾನು ಮನೆ ಕಟ್ಬಿಟ್ಟು ದೊಡ್ಡದು ಕಟ್ತಾ ಇದ್ದೀನಿ, ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಸರ್ಕಾರದ ಸಪೋರ್ಟ್ ಏನಿದೆ? ಈಗ ಸರ್ಕಾರದ ಕರ್ನಾಟಕದ ಬೊಕ್ಕಸಕ್ಕೆ ಬರ್ತಾ ಇರೋದು ಮೇಜರ್ ಆದಾಯ ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳಿಂದ. ಅದು ಬಿಟ್ಟರೆ ನಾವು ನಮ್ಮ ದೇಶದಲ್ಲಿ ಆಲ್ಟರ್ನೇಟಿವ್ ರೆವೆನ್ಯೂ ಅಂತ ಕರಿತೀವಿ. ನಮ್ಮ ಬೊಕ್ಕಸ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಮ್ಮ ಹತ್ರ ಸಿಲ್ಕ್ ಇದೆ. ಸಿಲ್ಕನ್ನು ನಾವು ಹೆಂಗೆ ವರ್ಲ್ಡ್ ಕ್ಲಾಸ್ ಮಾಡಿ ಈಲ್ಡ್ ಜಾಸ್ತಿ ಮಾಡ್ಬೋದು, ಅಗ್ರಿಕಲ್ಚರನ್ನು ನಾವು ಹೆಂಗೆ ಬೆಳೆಸ್ಬೋದು, ಅಥವಾ ನಾವೇನಾದರೂ
ಬರೀ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮಾಡೋ ಬದಲು ಅದನ್ನು ನಾವು ಪ್ರೊಡ್ಯೂಸ್ ಮಾಡಿಬಿಟ್ಟು ಪ್ರಾಸೆಸ್ ಮಾಡಿಬಿಟ್ಟು ವ್ಯಾಲ್ಯೂ ಹೇಗೆ ಜಾಸ್ತಿ ಮಾಡ್ಬೋದು. ಈ ಆ್ಯಂಗಲ್ಗಳನ್ನ ನಾವು ಸಂಶೋಧನೆಯೂ ಜಾಸ್ತಿ ಮಾಡ್ತಾ ಇದ್ದೀವಿ, ಸಂಶೋಧನೆಯೂ ಮಾಡ್ತಿಲ್ಲ. ಆ ಗಾಲಗಳು ಹಾಕ್ಬಿಟ್ಟು ಇದಕ್ಕೆ ನಾವೊಂದು 25 ವರ್ಷದ ಪ್ಲಾನ್ನಲ್ಲಿ ನಾವು ಹೀಗೆ ಅದು ಸೆಂಟ್ರಲ್ನಲ್ಲಿ ನಡೀತಾ ಇದೆ. ಅದೇ ಒಂದು ಒಳ್ಳೆ ನನಗೆ ಒಂದು ಖುಷಿಯಾಗಿರೋದೇನು ಅಂದರೆ ಡಿಫೆನ್ಸಲ್ಲಿ ನಡೀತಿದೆ, ಏರೋಸ್ಪೇಸಲ್ಲಿ ನಡೀತಿದೆ, ವೆಪನರಿಲಿ ನಡೀತಿದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ನಡೀತಿದೆ. ಆ ಥರ ದೃಷ್ಟಿಕೋನ ಕರ್ನಾಟಕಕ್ಕೆ ಬರಬೇಕು. ಇಲ್ಲದೆ ಇದ್ರೆ ಸರ್ ಹೇಳ್ದಂಗೆ ನೋ ವಂಡರ್ ಬ್ಯಾಂಗ್ಳೂರ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಡೈಯಿಂಗ್ ಸಿಟಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೊಂದು ಮೌಂಟನ್ರಲ್ಲಿ ಇದ್ದೀವಿ. ಈ ಮೌಂಟನ್ನಲ್ಲಿ ಎಷ್ಟು ಹಿಡಿತಾರೆ, ಇದರಲ್ಲಿ ಬಂದಾಗ ರೋಡ್ಗಳಾಗಲ್ಲ, ಇಲ್ಲ ಎಲ್ಲ ಕಡೆ ಬಾಟಲ್ ನೆಕ್ ಇದೆ. ಈ ಕಡೆ ನೀವು NGF ಹತ್ರ ಬಾಟಲ್ ನೆಕ್, ಅಲ್ಲಿಂದ 25 ಕಿಲೋಮೀಟರ್ ಬೆಂಗಳೂರು ಬೆಳೆದಿದೆ, 20 ಕಿಲೋಮೀಟರ್ ಬೆಂಗಳೂರು ಬೆಳೆದಿದೆ. ಈ ಕಡೆ ಹೆಬ್ಬಾಳ ಇದೆ, ಹೆಬ್ಬಾಳದಿಂದ 20 ಕಿಲೋಮೀಟರ್ ಬೆಂಗಳೂರು ಬೆಳೆದಿದೆ. ಈ ವಿಷಯದಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಗಡ್ಕರಿ ಅವರಿಗೆ ಕೇಳಿದ್ರು, ನೀವು ಚೆನ್ನೈಯಿಂದ ಬ್ಯಾಂಗ್ಳೂರ್ವರೆಗೂ ನೀವು ಸೂಪರ್ ಹೈ ಸ್ಪೀಡ್ ಕಾರಿಡಾರ್ ಮಾಡ್ತಾ ಇದ್ದೀರಾ, ನೀವು ಅದು ಯಾಕದು ಹೊಸಕೋಟೆ ಹತ್ರನೇ ಬಂದು ನಿಲ್ಲಿಸ್ಬಿಟ್ಟಿದ್ದೀರಾ, ನೀವು ಇನ್ನೂ ಒಳಗಡೆ ತಂದುಬಿಟ್ಟು ಅದನ್ನು ಇನ್ಸೈಡ್ ದ ಸಿಟಿವರೆಗೂ ಲಿಂಕ್ ಮಾಡ್ಬೋದಲ್ಲ ಅಂತ ಈ ಕಡೆ ಕರ್ನಾಟಕದಲ್ಲೂ ಆ ಕಡೆ ಚೆನ್ನೈಯಲ್ಲೂ ಮಾಡ್ಬೋದಲ್ಲ ಅಂತ ಕೇಳಿದ್ರು. ಅವರು ಒಂದೇ ಒಂದು ಮಾತು ಹೇಳಿದ್ರು, ನನಗೆ ಕರ್ನಾಟಕ ಸರ್ಕಾರದಿಂದ ಕೋಆಪ್ರೇಷನ್ ಸಿಗ್ತಾ ಇಲ್ಲ, ನನಗೆ ತಮಿಳ್ನಾಡು ಸರ್ಕಾರದಿಂದ ಕೋಆಪ್ರೇಷನ್ ಸಿಗ್ತಾ ಇಲ್ಲ. ನಮ್ಮದು ನ್ಯಾಷನಲ್ ಹೈವೇಸ್ ಏನಿದೆಯೋ ಅದನ್ನು ಪೂರ್ತಿ ಮಾಡಿಬಿಟ್ಟು ನಾನು ತಗೊಂಡೋಗ್ಬಿಟ್ಟು ಅಲ್ಲಿವರೆಗೂ ಸ್ಟಾಪ್ ಮಾಡಿಬಿಡ್ತೀನಿ. ಅವರು ಲ್ಯಾಂಡ್ ಅಕ್ವಿಸಿಷನ್ನೇ ಇರಲಿ, ಸಪೋರ್ಟ್ ಮಾಡೋದೇ ಇರಲಿ, ಕ್ಲಿಯರೆನ್ಸ್ ಮಾಡಿಕೊಡೋದೇ ಇರಲಿ, ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಟು ಕೀಪ್ ದ ಲ್ಯಾಂಡ್. ಅದರ ಬಗ್ಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದು ದುಡ್ಡು ಕೊಡ್ತಾರೆ, ಅಕ್ವಿಸಿಷನ್ ಪ್ರಾಸೆಸ್ ಮಾಡ್ಕೊಡ್ಬೇಕಾದ್ರೆ ಸ್ಟೇಟ್ಗೆ ಸಂಬಂಧ. ಸ್ಟೇಟ್ ಅದು ಮಾಡದೇ ಇದ್ರೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ಇದೇ ಒಂದು ಸ್ಮಾಲ್ ಮೇಜರ್ ಇಶ್ಯೂ ಸರ್ ಇದು. ಹೌದು, ಖಂಡಿತವಾಗಿ. ಅದೇ ನೀವು ನೋಡಿ UP-ಯಲ್ಲಿ ಹೋಗಿ ನೋಡಿ, UP-ಯಲ್ಲಿ ಹೋಗಿ ನೋಡಿ. 2 ವರ್ಷದ ಮುಂಚೆ ನಾನು ಪ್ರಯಾಗ್ರಾಜ್ ಹೋಗಿದ್ದೆ. ನಾನು ಅಲ್ಲಿ ಆ ಪ್ರಯಾಗ್ರಾಜ್ ಟು ಲಕ್ನೋ ಒಂದು ರೋಡ್ ಮಾಡಿದ್ದಾರೆ, ಎಷ್ಟು ಚಂದವಾಗಿದೆ. ಇಟ್ ಕಮ್ಸ್ ವೆರಿ ಇನ್ಸೈಡ್ ದ ಲಕ್ನೋ ಆ್ಯಂಡ್ ಇಟ್ ಗೋಸ್ ಇನ್ಸೈಡ್ ಅಪ್ ಟು ದ ಪ್ರಯಾಗ್ರಾಜ್. ಯಾಕಂದರೆ ಅವರು ಡಬಲ್ ಇಂಜಿನ್ ಸರ್ಕಾರ, ಅವರು ಆದಿತ್ಯನಾಥ್ ವಿಲ್ ಗೋ ಔಟ್ ಆಫ್ ದ ವೇ ಟು ಡೂ ಥಿಂಗ್ಸ್. ಇಲ್ಲಿ ನಮಗೆ ಗೊತ್ತಿದೆ, ಸರ್ಕಾರದಲ್ಲಿ ನೀವು ಯಾವ ಬ್ಯೂರೋಕ್ರಾಟ್ ಹತ್ರನೂ ಹೋಗಿ ಕೂತ್ಕೊಂಡು ಮಾತಾಡಿ ಅವ್ರಿಗಿರೋ ತಿಳುವಳಿಕೆ ನಮಗೆ ಅದರಲ್ಲಿ 10% ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಆದರೆ ಇಂಪ್ಲಿಮೆಂಟೇಷನ್ ಬಂದಾಗ ತುಂಬ ತೊಂದರೆ. ಸರ್ಕಾರದ ಆಫೀಸರ್ಗಳು ಚಾಣಾಕ್ಷರು, ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ, ಅವ್ರಿಗೆ ಮೂಗುದಾರ ಹಾಕಿ ಕೂಡಿಸಿದ್ದಾರೆ. ಈ ಇನ್ನೊಂದು ಹೇಳ್ತೀನಿ, ನಾನು ಪದೇ ಇದನ್ನು ಹೇಳ್ತೀನಿ. ಮತ್ತೆ ನನ್ನ ಸರ್ಕಾರಕ್ಕೊಂದು ರಿಕ್ವೆಸ್ಟೂ ಇದೆ. ನಾನು ತುಂಬ ಚಿಕ್ಕೋನು ಆದರೂ ಹೇಳ್ತೀನಿ, ಸರ್ಕಾರ ನನ್ನ ಮಾತು ಕೇಳುತ್ತೋ ಇಲ್ವೋ. ಒಂದು ಮನೆಯಲ್ಲಿ ಬರೋ 350 ರೂಪಾಯಿನಲ್ಲಿ ಅಥವಾ ನಮ್ಮದು 350 ರೂಪಾಯಿನಲ್ಲಿ ನಾವು 80-85 ರೂಪಾಯಿ ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಿಕ್ಕಿದ ನನ್ನ ಸರ್ಕಾರ ನಡೆಸಿ ದೇಶನ, ನನ್ನ ರಾಜ್ಯನ ಬೆಳೆಸ್ತೀನಿ ಅನ್ನೋದು ಸಾಧ್ಯತೆ ಇಲ್ಲ. ಅರ್ಥಾತ್ ದೊಡ್ಡ ಸೆಂಟ್ರಲ್ ಗವರ್ನಮೆಂಟೇ ಒಂದು 2 ಲಕ್ಷ 5 ಲಕ್ಷ ಪ್ರಾಜೆಕ್ಟ್ ಮಾಡೋದಕ್ಕೆ ಅಲ್ಲಾಡೋಗ್ಬಿಡುತ್ತೆ. ಈ ಥರ ಕೊಟ್ಟು ಏನಾಗಿದೆ ಅಂದರೆ ನಮ್ಮ KSRTC ಎಷ್ಟು ಪ್ರಾಫಿಟಬಲ್ ನಡೀತಾ ಇದ್ದಿದ್ದು, ಪ್ರಾಫಿಟಬಲ್ ಇರೋದು ಇವಾಗ ಸಂಬಳಗಳು ಕೊಡ್ದಿರಾ, PF ಟ್ರಾನ್ಸ್ಫರ್ಗಳು ಮಾಡ್ದಿರಾ ಪೊಸಿಷನಿಗೆ ಬಂದಿದೆ. ನಾನು ಜೈನ್ ಕಾಲೇಜಲ್ಲಿ ಕೆಲಸ ಮಾಡೋದು, ಅಲ್ಲಿಂದ ಫ್ರೀಡಮ್ ಅಂಗನವಾಡಿಯವರಿಗೆ 4 ತಿಂಗಳಿಂದ ಸಂಬಳ ಕೊಡ್ದಿರ, ಅಂಗನವಾಡಿಯವ್ರಿಗೆ ಕೊಡೋದು 8,000-10,000 ರೂಪಾಯಿ. ಆ ಸಂಬಳನ ಉಳಿಸ್ಕೊಳ್ಳೋದ್ರಲ್ಲಿ ಅದನ್ನು ದುಡ್ಡುಗಳನ್ನ ಫಂಡನ್ನ ಅಲ್ಲಿರೋ ತೆಗೆದು ಇಲ್ಲಿಗೆ ಹಾಕಿ, ಇಲ್ಲಿಂದ ತೆಗೆದು ಇಲ್ಲಿಗೆ ಹಾಕಿ, ಒಂದು ಸ್ಟೇಟು 5 ವರ್ಷ ಡೆವಲಪ್ ಆಗದೆ ಇದ್ರೆ ಆ ಡೆವಲಪ್ಮೆಂಟನ್ನು ರೀಕೂಪ್ ಮಾಡೋಕ್ಕೆ 20 ವರ್ಷ ಬೇಕು. ನೋಡಿ, ನಿಮ್ಮ ಆಫೀಸ್ MG ರೋಡಲ್ಲಿದೆ, ಐಕಾನಿಕ್ ರೋಡ್ ಬ್ಯಾಂಗ್ಳೂರಲ್ಲಿ MG ರೋಡ್. ಆ ರೋಡಲ್ಲಿ ಇವಾಗ ನೀವು ಗಾಡಿ ಓಡಿಸ್ಬೇಕಾದ್ರೆ ಹೇಗಿದೆ ರೋಡು? ಇಂಪಾಸಿಬಲ್, ಕಷ್ಟ ಆಗ್ಬಿಟ್ಟಿದೆ ಸರ್. ಒಂದು ಟ್ರಾಫಿಕ್ಕು, ಸೆಕೆಂಡ್ ಬಂದು ಕ್ವಾಲಿಟಿ ಆಫ್ ದ ರೋಡ್. MG ರೋಡ್ ನಾನು ಹೋದ 50 ವರ್ಷದಲ್ಲಿ ಐ ವಾಸ್ ಬಾರ್ನ್ ಹಿಯರ್, ಐ ಗ್ರೂ ಅಪ್ ಹಿಯರ್ ನಿಯರ್ MG ರೋಡ್. ಯಾವಾಗಲೂ ಇಷ್ಟು ಕೆಟ್ಟದಾಗಿ MG ರೋಡ್ ನಾನು ನೋಡಿಲ್ಲ ನನ್ನ ಲೈಫಲ್ಲಿ. ಸರ್ಕಾರದಲ್ಲಿ ದುಡ್ಡಿಲ್ಲ. ಇವಾಗ ಹೇಳಿದ್ರಲ್ಲ 350 ರೂಪಾಯಿ ಬರುತ್ತೆ, ಅದರಲ್ಲಿ 85 ರೂಪಾಯಿ ನೀವು ಗ್ಯಾರಂಟೀಸ್ಗೆ ಖರ್ಚು ಮಾಡ್ತಾ ಇದ್ದೀರಿ ಅಂತ. ಬೇರೆದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಖಂಡಿತವಾಗಿ ಪೊಲಿಟಿಕಲ್
ಹೆಂಗೆ ಹೇಳೋದು, ಪಾಲಿಟಿಕ್ಸ್ ಮಾಡೋದು ಬೇರೆ, ಡೆವಲಪ್ಮೆಂಟ್ ಬೇರೆ. Right. ಒಂದು ರಾಜ್ಯ, ಸಾರಿ ಅದನ್ನು ಮುಗಿಸ್ಬಿಡ್ತೀನಿ, ಒಂದು ಸರ್ಕಾರ ಅಂತ ಕೂತ್ಕೊಂಡಾಗ ಪಾರ್ಟಿ ಬೇರೆ, ಸರ್ಕಾರ ಬೇರೆ. ಸರ್ಕಾರ ನಡೆಸಬೇಕು, ಪಾರ್ಟಿ ರಾಜಕೀಯ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಇದು ಮಿಕ್ಸ್ ಆಗೋಗಿ ಇದು ತುಂಬಾ ಡೆವಲಪ್ಮೆಂಟ್ಗೆ ಹಾನಿ ಆಗ್ತದೆ. ರೈಟ್ ಸರ್. ಕೇಂದ್ರದ ಬಜೆಟ್ ಅಂದಾಗ ಫೈನಲಿ ಒಂದೊಂದು ಲಾಸ್ಟ್ ರಿಯಾಕ್ಷನ್ ಬೇಕು ನನಗೆ. ಇರುವ ಸಾಲದ ವೆಚ್ಚ ಮತ್ತು ಒಂದಷ್ಟು ಪ್ಲ್ಯಾನ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ ಏನು ಸಿಗ್ಬೋದು, ಏನು ನಿರೀಕ್ಷೆ ಮಾಡ್ಬೋದು ಮೇಲ್ಮೇಲೆ ನೀವು ಹೇಳೋದಾದ್ರೆ? ಓಕೆ, ಕರ್ನಾಟಕಕ್ಕೆ ಮೆಟ್ರೋ ಒಂದು ಸ್ವಲ್ಪ, ಫೋರ್ತ್ ಫೇಸ್ ಒಂದು ಸ್ವಲ್ಪ, ಲ್ಯಾಂಡ್ ಅಕ್ವಿಸಿಷನ್ಗೆ, ಸರ್ವೆ ಮಾಡೋದಕ್ಕೆ ಮತ್ತು ಇದಕ್ಕೆ ಒಂದು ಫಂಡ್ ಅಲೋಕೇಟ್ ಆಗುತ್ತೆ. ಯಾಕೆಂದರೆ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಸೆಮಿ ಕಂಡಕ್ಟರ್ಗೆ ನಮ್ಮ ಹತ್ರ ಒಂದು ಫೆಸಿಲಿಟಿ ಬರುತ್ತೆ. ಅದು ಬಿಟ್ಟು ನನ್ನ ತಿಳುವಳಿಕೆ ಇದ್ದಂಗೆ ಬೇರೆ ಏನೂ ಜಾಸ್ತಿ ಕರ್ನಾಟಕಕ್ಕೆ ಬರೋದಿಲ್ಲ. ಸರ್ ನಿಮ್ಮ ಮಾತು ಅಷ್ಟೇ. ಕರ್ನಾಟಕಕ್ಕೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸ್ವಲ್ಪ ಸಹಾಯ ಮಾಡ್ಬೋದು. ಯಾವ್ಯಾವ ಪ್ರಾಜೆಕ್ಟ್ಸ್ ಕೊಡ್ತಾರೋ ಯಾವ್ಯಾವ್ದು ಕೊಡೋದಿಲ್ವೋ ಅದು ಗೊತ್ತಾಗಲ್ಲ. ಬಟ್ ಒಂದು ವಿಷಯ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ, ಏನಂದರೆ ಇವಾಗ ಇರೋ ಪ್ರೆಸೆಂಟ್ ವರ್ಲ್ಡ್ ಸಿಚುವೇಷನಲ್ಲಿ ನಾವು ಟೆಕ್ನಾಲಜಿನಲ್ಲಿ, ಡಿಜಿಟಲ್ ಟೆಕ್ನಾಲಜಿನಲ್ಲಿ ತುಂಬ ಮುಂದಿದ್ದೀವಿ ಅಂತ ನಮ್ಮಲ್ಲಿ ಒಂದು ಭಾವನೆ ಇದೆ. ಆದರೆ ಇವಾಗ ಬಂದಿರೋ ಸಿಚುವೇಶನ್ ಎ ಐ ಈಸ್ ಸ್ವೀಪಿಂಗ್ ದ ಹೋಲ್ ವರ್ಲ್ಡ್. ನಾವು ತುಂಬ ಹಿಂದೆ ಇದ್ದೀವಿ. ಮೊನ್ನೆ ಡೀಪ್ ಸೇಕ್ ಅಂತ ಒಂದು ಚೈನಾಯಿಂದ ಒಂದು ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಅದಕ್ಕೆ ಮೀಡಿಯಾ ಅಂತ ಚಿಪ್ಸ್ ಬೇಕಾಗಿದೆ. ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಅವರು ದೇ ಕುಡ್ ಬಿಲ್ಡ್ ಎ ಸಾಫ್ಟ್ವೇರ್ ಲೈಕ್ ದ್ಯಾಟ್. ನಮ್ಮಲ್ಲಿ ಐ ಥಿಂಕ್ ವಿ ಆರ್ ಎಲ್ಲೋ ಒಂದು ಕಡೆ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್. ನಾವು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗಳೇ ಇಲ್ವಲ್ಲ ಸರ್. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ನಮ್ಮಲ್ಲಿ ಇಲ್ಲ. ಅದನ್ನು ಒತ್ತು ಕೊಟ್ಟಿದ್ದಾರೆ. ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಸ್ಟಾರ್ಟ್ ಆಗಿದೆ. ಅದು ಸಾಲದು ಇವಾಗ. ಐ ಥಿಂಕ್ ನಮ್ಮಲ್ಲಿ ಇನ್ನೂ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಫೋರ್ ಥಾಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಎ ಐಯನ್ನು ಯಾವ ಥರ ಪ್ರಮೋಟ್ ಮಾಡಬೇಕು ಅಂತ ಒಂದು ನೋಡಬೇಕು. ಇನ್ನೊಂದು ವಿಷಯ, ಯಾವ ದೇಶ ಮುಂದೆ ಹೋಗಬೇಕಾದ್ರೂ ನಾವು ವಿ ಮಸ್ಟ್ ಥಿಂಕ್ ಬಿಗ್ ಆ್ಯಂಡ್ ಡೂ ಬಿಗ್ ಥಿಂಗ್ಸ್. ಇವಾಗ ನಮ್ಮಲ್ಲಿ ಕೆಲವು ಆ್ಯಕ್ಷನ್ಸ್ ಅಲ್ಲ, ವಿ ಡೋಂಟ್ ಡೂ ಬಿಗ್ ಥಿಂಗ್ಸ್. ಇವಾಗ ನೋಡಿ, ಚೈನಾದಲ್ಲಿ, ಯು ಎಸ್ ಅಲ್ಲಿ ದಿ ಕ್ವಾಂಟಮ್ ಆಫ್ ಮನಿ ದೇ ಸ್ಪೆಂಡ್ ಆನ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್. ನಮ್ಮಲ್ಲಿ 1/25 ನಾವು ಸ್ಪೆಂಡ್ ಮಾಡಲ್ಲ. ಕರೆಕ್ಟ್. ನಿರ್ಮಲಾ ಸೀತಾರಾಮನ್ ಅವರು 4 ವರ್ಷಕ್ಕೆ ಮುಂಚೆ ಬಡ್ಜೆಟಲ್ಲಿ 3% ಸರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕೊಡ್ತಿರುವ ಒಂದು ಕನ್ಸೆಷನ್ನು ಎಲ್ಲ ಕಿತ್ತಾಕ್ಬಿಟ್ರು. ಅದು ಯಾಕೆ ಮಾಡಿದ್ರು ಅಂತ ನನಗೆ ಇಷ್ಟುವರೆಗೂ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಸಪೋಸ್ ಟು ಬಿ ಎನ್ ಎನ್ಲೈಟೆಂಡ್ ಗೌರ್ಮೆಂಟ್. ಆದ್ರೂ ಇದು ಯಾಕೆ ಮಾಡಿದೆ? ಖಂಡಿತವಾಗಿ ರಿಸರ್ಚ್, ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಅ ಬ್ಯಾಕ್ ಬೋನ್. ಸರ್ ಹೇಗ್ರಿ, ಬಟ್ ನೀವು ಹಲವಾರು ಸಂದರ್ಭದಲ್ಲಿ ಈ ಕಾನ್ಸೆಪ್ಟಿಗೆ ಹೇಳಿದಿರಿ. ಭಾರತದ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ, ಕಳೆದ 10 ವರ್ಷ 15 ವರ್ಷ ತೊಗೊಂಡ್ರು ಕೂಡ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಆಗ್ತಿರೋದ್ರಿಂದಾಗಿ ಸರ್ ಹೇಳೋ ಎ ಐ ಅಥವಾ ರಿಸರ್ಚು. ಆದರೆ ಮ್ಯಾಮ್, ಸರ್ ಹೇಳಿದ್ರಲ್ಲಿ ಒಂದು ಫ್ಯಾಕ್ಟರ್ ಇದೆ. ನಾವೇನಾದರೂ ಇವಾಗ ಒನ್ ಆಫ್ ದ ರೀಸನ್ ನಮ್ಮ ಜನಗಳಲ್ಲಿ ಪ್ರಾಬ್ಲಮ್ ಆಗ್ತಿರೋದೇನು ಅಂದರೆ, ಸಾಫ್ಟ್ವೇರ್ ಕಂಪನಿಗಳು ಇವಾಗ ಅವ್ರು ಬರೋದು ಏನಕ್ಕೆ ಅಂದರೆ ಕಾಸ್ಟ್ ಕಟ್ಟಿಂಗ್ಗೋಸ್ಕರ. ಈಗ 20 ಜನ ಮಾಡ್ತಿರೋ ಕೆಲಸ 5 ಜನ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಎಲ್ಲ ಕಂಪನಿಗಳಲ್ಲೂ ಹೈರಿಂಗ್ ಕಮ್ಮಿ ಆಗಿದೆ. ಮತ್ತೆ ಎಷ್ಟೊಂದು ಜನನ್ನ ಬೆಂಚ್ ಮೇಲೆ ಕೂಡಿಸಿದ್ದಾರೆ. ಈ ಥರ ಆದಾಗ, ಫಿಯರ್ ಆದಾಗ ಏನಾಗುತ್ತೆ, ಜನ 10 ರೂಪಾಯಿ ಖರ್ಚು ಮಾಡೋದು ಅಯ್ಯೋ 2 ರೂಪಾಯಿ ಖರ್ಚು ಮಾಡೋಣ ಅಂತ ಹೇಳಿದ್ದಾರೆ. ಕನ್ಸಂಪ್ಷನ್ ಇಳಿಯುತ್ತೆ. ಮತ್ತೆ ನಾವೇನಾದರೂ ಎ ಐಗೆ ನಾವು ನಮ್ಮ ಮಕ್ಕಳನ್ನು, ನಮ್ಮ ಟೀಚಿಂಗ್ ಮೆಥಡಾಲಜಿನ ಚೇಂಜ್ ಮಾಡಿ ಎಕ್ವಿಪ್ ಮಾಡದೇ ಇದ್ದರೆ ತುಂಬ ಜನ ಕೆಲಸಗಳಿಗೆ ಎಕ್ವಿಪ್ ಆಗಲ್ಲ. ಯಾಕೆ ಅಂದರೆ ಕೆಲಸದ ನಂಬರ್ ಆಫ್ ಪೀಪಲ್ ರಿಕ್ವೈರ್ಡ್ ವಿಲ್ ಕಮ್ ಡೌನ್. ಹೌದು. ಅದೇ ಕಾರಣಕ್ಕೋಸ್ಕರನೇ ನನಗೆ ಒಂದು ಇಷ್ಟ ಆಗೋದು ಮೋದಿಯ ಫ್ಯಾಕ್ಟರ್ ಏನು ಅಂದರೆ, ಕೈಗಾರಿಕೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಯಾತಕ್ಕೆಂದರೆ ನಾವು ತುಂಬ ಸರ್ವಿಸ್ಗೆ ಅವಲಂಬಿ ಆಗಿದ್ದೀವಿ. ಎಲ್ಲೋ ಒಂದು ಕಡೆ ಕೈಗಾರಿಕೆಗೆ ಮೂವ್ ಆಯಿತು ಅಂದರೆ ನಮ್ಗೆ ಎಲ್ಲೋ ಬ್ಯಾಲೆನ್ಸ್ ಆಗುತ್ತೆ ಅಂತ. ಆ ಕೈಗಾರಿಕೆಯನ್ನು ಸೆಟಪ್ ಮಾಡೋದಕ್ಕೆ ನಾವು ಇವಾಗ ರೋಡು, ಏರ್ಪೋರ್ಟು, ಯಾಕೆಂದರೆ 43 ರೂಪಾಯಿ ಇವಾಗ ಒಂದು ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾನಲ್ಲಿ ಆಗ್ತಿದ್ರೆ ಚೈನಾನಲ್ಲಿ 26 ರೂಪಾಯಿಗೆ ಆಗ್ತಾ ಇದೆ. ಸರ್ ವಿಲ್ ನೋ ಬೆಟರ್. ಈ ದುಡ್ಡನ್ನು ನಾವು, ಆ ಗ್ಯಾಪನ್ನು ಕಮ್ಮಿ ಮಾಡದೇ ಇದ್ರೆ ಚೈನಾ ಆ ಡಿಫ್ರೆನ್ಸ್ ಅಮೌಂಟ್ನ ಮಾರ್ಜಿನ್ ಇಟ್ಕೊಂಡೇ ಇಂಡಿಯಾನಲ್ಲಿ ಮಾರ್ಬಿಡುತ್ತೆ. ಸೊ ದಟ್ ವೇರ್ ವಿ ಆರ್ ಫಾರ್ ಅವೇ. ಬಟ್ ಒಂದು ಕಡೆ ನಾವು ಚೆನ್ನಾಗಿರ್ಬೋದು. ಸರ್ ಹೇಳಿದಂಗೆ ಕಂಡ್ರೆ
ನಾವು ಟೆಕ್ನಾಲಜಿ ಇರೋ ಕಂಟ್ರಿ, ನಾಲೆಜ್ ಇರೋ ಕಂಟ್ರಿ, ನಾವು ಒಂದು ಯಾತಕ್ಕೆ ಒಂದು ಚಾಟ್ GPT ಇಂಥ ಥರದನ್ನು ನಾವು ತಂದು ಸ್ವಾವಲಂಬಿಯಾಗಿ ನಮ್ಮ ಇಂಡಸ್ಟ್ರಿ ಆಟೋಮೇಷನ್ಗಳಿಗೆ ನಾವು ತರಬೇಕು. ಆದರೆ ತುಂಬ ಇಂಡಿಯಾಗೆ ಬಂದಷ್ಟು ಕಷ್ಟ. ಯಾಕೆಂದರೆ ವಿ ಆರ್ 145 ಕೋಟಿ ಜನ ಇರೋರು, ಲೇಬರ್ ಇಂಟೆನ್ಸಿವ್, ಜನಗಳಿಗೆ ಜಾಬ್ ಆಪರ್ಚುನಿಟಿ ಇರೋದಿಲ್ಲ. ಆವಾಗ ಎಲ್ಲ ಸಮಸ್ಯೆಗಳು ಉಲ್ಬಣಗೊಂಡು ಇನ್ನೂ ಜಾಸ್ತಿ ಆಗುತ್ತೆ. ರೈಟ್. ಕಾರ್ಯಕ್ರಮದಲ್ಲಿ ಹೇಮಂತ್ ಸರ್, ಮುರಳೀಧರ್ ಸರ್ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ 8ನೇ ಬಾರಿಗೆ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಆರ್ಥಿಕ ತಜ್ಞರು, ಪ್ಯಾನಲಿಸ್ಟ್ಗಳು ಅತ್ಯದ್ಭುತವಾಗಿ ಮಾತಾಡಿದ್ರು. ಯಾಕಂದರೆ ಭಾರತ ಎಲ್ಲಿದೆ ಅಂತ ತಿಳಿಸಿದರು ಎಕನಾಮಿಕಲಿ. ಅಟ್ ದ ಸೇಮ್ ಟೈಮ್ ನಮ್ಮ ಭಾರತೀಯರ ನಿರೀಕ್ಷೆಗಳೇನು, ಕರ್ನಾಟಕದ ನಿರೀಕ್ಷೆಗಳು ಯಾವ ಮಟ್ಟಿಗಿದೆ, ಅದನ್ನು ಕೇಂದ್ರ ಸರ್ಕಾರ ಯಾವ ಮಟ್ಟಿಗೆ ಫುಲ್ಫಿಲ್ ಮಾಡ್ಬೋದು ಅನ್ನುವಂಥ ಒಂದಷ್ಟು ಅಸಂಪ್ಷನ್ ಆ್ಯಂಡ್ ಅಫ್ಕೋರ್ಸ್ ಆರ್ಥಿಕ ತಜ್ಞರಾಗಿರೋದ್ರಿಂದಾಗಿ ಅವ್ರಿಗೂ ಒಂದು ಲೆಕ್ಕಾಚಾರ ಡೆಫಿನೆಟ್ಲಿ ಇರುತ್ತೆ. ಆದರೂ ನಾಳೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.